ಹಲೋ ಎವ್ರಿವನ್. ನಾವು ಇವತ್ತು ಏನು ಮಾಡೋಣ ಅಂದ್ರೆ ನಾವು ಆಲ್ರೆಡಿ ಎಷ್ಟು ರೀ 850 ತನಕ ನಾವೇನು ಮಾಡಿದ್ವಿ ಅಂದ್ರೆ ಆಲ್ಮೋಸ್ಟ್ 850 ಅಲ್ಲ, ವಿ ಕ್ಯಾನ್ ಸೇ 750 ತನಕ ನಾವೇನ ಅರೌಂಡ್ ಕ್ವಶನ್ಸ್ ಆಲ್ರೆಡಿ ಮಾಡಿದ್ದೇವೆ. ಸೊ ಇವತ್ತು ಏನು ಮಾಡೋಣ ಅಂದ್ರೆ ಮಿಕ್ಕಿದ್ದು ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಕ್ವಶನ್ ಇಸ್ ದ ಫಸ್ಟ್ ಫೈನಾನ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ಇದ್ರದ್ದು ಆನ್ಸರ್ ನೋಡ್ರಿ, ಕ್ವಶನ್ ಒಳಗೆ ಆನ್ಸರ್ ಅದ 851 1951. 1951 ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಟೈಪ್ ಏನಿತ್ತು, ನಮ್ದು ಪಂಚವಾರ್ಷಿಕ ಯೋಜನೆಗಳು ಆಗ್ತಿದ್ದು ನೋಡ್ರಿ. ಅಂದ್ರೆ ಏನು ಎವ್ರಿ 5 years ಒಂದೊಂದ್ಸತಿ ಚೇಂಜ್ ಆಗ್ತೈತಿ. ಅದನ್ನ ಈಗ ಚೇಂಜ್ ಮಾಡ್ಬಿಟ್ಟು ಏನ್ ಮಾಡಿದಾರೆ ಅಂದ್ರೆ ನೀತಿ ಆಯೋಗ ಅಂತ ಏನ್ ಮಾಡಿದಾರೆ, ಅದೇನ ಪ್ಲಾನಿಂಗ್ ಕಮಿಷನ್ ಅಂತಿತ್ತು ಫಸ್ಟಿಗೆ. ಏನೈತ್ರಿ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ, ಅದನ್ನ ಈಗ ಚೇಂಜ್ ಮಾಡ್ಬಿಟ್ಟು ಏನ್ ಮಾಡಿದಾರು ನೀತಿ ಆಯೋಗ ಅಂತ ಹೇಳಿ ಮಾಡಿದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಫಾರ್ ಇಂಡಿಯಾ ಅಂತ ಹೇಳಿ ನೀತಿ ಆಯೋಗ ಅಂತ ಹೇಳಿ ಮಾಡಿದಾರೆ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಜಸ್ಟ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಪ್ಪ, 852. ನೆಕ್ಸ್ಟ್ ಕ್ವಶನ್ ನೋಡ್ರಿ, who was the Governor General of India during revolt of 1857? 1857 ಏನಾಗ್ತೈತ್ರಿ ನಮ್ದ ಫಸ್ಟ್ ರಿವೋಲ್ಟ್ ಆಗತ್ತೆ. ಫಸ್ಟ್ ರಿವೋಲ್ಟ್ ಅಂದ್ರೆ ನಮ್ದೇನ ಆಲ್ಮೋಸ್ಟ್ ಫಸ್ಟ್ ಟೈಮ್ ನಮ್ಗೆ ಏನಾಗಿರುತ್ತೆ, ಅವ್ರ ಕಡೆಯಿಂದ ಡಿಸ್ಟರ್ಬೆನ್ಸ್ ಇರ್ತೈತೆ. ಯಾರ ಕಡೆಯಿಂದ? ಬ್ರಿಟಿಷ್ ಕಡೆಯಿಂದ, ರೈಟ್. ಸೊ ಬ್ರಿಟಿಷ್ ಕಡೆಯಿಂದ ಡಿಸ್ಟರ್ಬೆನ್ಸ್ ಆದಾಗ ಅಂತ ಏನ್ರಿ ಫಸ್ಟ್ ಟೈಮ್ ನಾವೇನ್ ಮಾಡ್ತೀವಿ, ದಂಧೆ ಮಾಡ್ತಾರ. ಆಗಿನ ಟೈಮ್ ಯಾರ್ದ ರಿವೋಲ್ಟ್ ಆದಾಗ ಅಂತ ಹೇಳಿ ಕೇಳಿದಾರೆ ಗವರ್ನರ್ ಜನರಲ್. ಇದು ಇಂಪಾರ್ಟೆಂಟ್ ಐತಿ. ಲಾರ್ಡ್ ಕೆನಿಂಗ್ ಇದ್ದಾವ ಗವರ್ನರ್ ಜನರಲ್ ಇದ್ರ ಆಗಿನ ಟೈಮ್ ಯಾವಾಗ 1857. ಅದೇ ರೀತಿ ನಿಮ್ಗೆ ಯಾರು ಕೇಳ್ತಾರ ಫಸ್ಟ್ ರಿವೋಲ್ಟ್ ಯಾರು ಸ್ಟಾರ್ಟ್ ಮಾಡಿದ್ರೆ ಅವಾಗ ಮಂಗಲ್ ಪಾಂಡೆ. ಮಂಗಲ್ ಪಾಂಡೆ ನೀವು ಎಲ್ಲಿಂದ ಬರ್ತಿದ್ರಿ? ನಿಮ್ಗ ಬೈರಕ್ಪುರ್. ಬೈರಕ್ಪುರ್ ಎಲ್ಲಿದ? ವೆಸ್ಟ್ ಬೆಂಗಾಲ್, ರೈಟ್. ಮೇನ್ 1857. ಸಾವಕ್ ಈಸ್ ಆನ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ವಿಚ್ ಕಂಟ್ರಿ ಅಂತ ಕೇಳಿದ್ದಾರೆ. ಸಾವಕ್ ಇದು ಯಾವ್ದ್ರಿ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ರಷ್ಯಾ. ಅದೇ ರೀತಿ ಇಫ್ ಎಟ್ ಆಲ್ ಇಂಡಿಯಾದ ಕೇಳಿದ್ರೆ ಏನ್ರಿ ಆನ್ಸರ್? ರಾ ಅಂತ ಹೇಳಿ ಬರ್ತೈತಿ. ರಾ ಏನ್ರಿ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್. ಹೆಂಗ್ ನಮ್ದು ಈಗ CBI ಅದ ನೋಡ್ರಿ, ಹಂಗ ಎಲ್ಲಾ ದೇಶಕ್ಕ ಕೆಲವೊಂದಿಷ್ಟು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಬರುತ್ತೆ. ಇವ್ರೇನ್ರಿ ರಾದವ್ರ ಎಲ್ಲಿ ನಾರ್ಮಲಿ ಹಿಂಗ್ ಸಿಗಂಗಿಲ್ಲ ಯೂನಿಫಾರ್ಮ್ ಒಳಗಂದ್ರೆ ಸ್ಪೆಷಲ್ ಒಂದ್ ಫೋರ್ಸ್ ಇರುತ್ತೆ, ಅದಕ್ಕ ರಾ ಅಂತೀವಿ. ಅದೇ ರೀತಿ ನಿಮ್ದು ಏನ ಇರಾನದ ಏನಂದ್ರಿ ಸಾವಕ್ ಅಂತ ಹೇಳಿ ಆನ್ಸರ್ ಬರುತ್ತೆ. ಏನಂತ ಹೇಳಿ ಬರುತ್ತೆ? ಸಾವಕ್ ಅಂತ ಹೇಳಿ, ರೈಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಿಮ್ದು ಯಾವ ಕ್ವಶನ್ ಬರುತ್ತೆ? ಏಷ್ಯಾ ಹಾಕಿ ಕಪ್ ವಾಸ್ ಸ್ಟಾರ್ಟೆಡ್ ಇನ್ ವಿಚ್ ಇಯರ್ ಅಂತ ಹೇಳಿ ಕೇಳಿದಾರೆ. ಏನ್ರಿ ಅದ? ಏಷ್ಯಾ ಹಾಕಿ ಕಪ್. ಏಷ್ಯಾ ಹಾಕಿ ಕಪ್ ಯಾವಾಗ ಸ್ಟಾರ್ಟ್ ಮಾಡಿ ಅಂತ ಕೇಳಿದಾರೆ. ಏಷ್ಯಾ ಹಾಕಿ ಕಪ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? 1982 ಒಳಗೆ ಸ್ಟಾರ್ಟ್ ಮಾಡ್ತಾರೆ, ರೈಟ್. ನೆಕ್ಸ್ಟ್ ನೋಡ್ರಿ, 1982 ಒಳಗೆ ಮತ್ತೊಂದು ನಿಮ್ಮನ್ನ ಏನ್ ಹೇಳಿದ್ದೆ, ಮತ್ತೊಂದು ಏನ್ ಸ್ಟಾರ್ಟ್ ಆಗುತ್ತೆ 1982 ಒಳಗೆ ನಬಾರ್ಡ್. ನಬಾರ್ಡ್ ಆಲ್ಸೋ ಸ್ಟಾರ್ಟೆಡ್ ಇನ್ ದ ಇಯರ್ 1982, ರೈಟ್. ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಜಸ್ಟ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಐತಿ ನಮ್ದ. ನೆಕ್ಸ್ಟ್ ಕ್ವಶನ್ ಐತಿ, our fundamental rights have been taken from. ನಮ್ಮ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ತಗೊಂಡ್ರ ಅಂತ ಹೇಗೆ ಕೇಳಿದಾರ. ನಮ್ಮ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ತಗೊಂಡವ್ರಿ ನಾವು? ನಮ್ಮ ಫಂಡಮೆಂಟಲ್ ರೈಟ್ಸ್ ತಗೊಂಡ್ರೆ ನಾವು ಎಲ್ಲಿಂದ? ಜಸ್ಟ್ ಸೆಕೆಂಡ್. ಏನಾಯ್ತು ಫಾರ್ಮ್ಯಾಟ್? ನಮ್ಮ ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ತಗೊಂಡ್ರ ನಾವು? ನಮ್ಮ ಫಂಡಮೆಂಟಲ್ಸ್ ವಿ ಹ್ಯಾವ್ ಟೇಕನ್ ಫ್ರಮ್ USA, that is United States of America. ಅಮೆರಿಕಾದಿಂದ ತಗೊಂಡಿವಿ. ನಮ್ಮ ಫಂಡಮೆಂಟಲ್ ರೈಟ್ಸ್ ಯಾವ ಪಾರ್ಟ್ ಒಳಗದವ? ನಮ್ಮ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಒಳಗದ, ರೈಟ್. ಇದಕ್ಕ ನಾವೇನಂತೀವಿ? ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತೈತಿ ಕಾನ್ಸ್ಟಿಟ್ಯೂಷನ್ ಒಳಗೆ ಎಲ್ಲ ಪಾರ್ಟ್ಸ್ ನಾವು ಬೇರೆ ಬೇರೆ ಕಂಟ್ರಿಯಿಂದ ತಗೊಂಡೇವಿ, ರೈಟ್. ಸೊ ಪಾರ್ಟ್ 3 ಒಳಗೆ ಏನ್ ಬರ್ತಾವ ನಮ್ದು ಫಂಡಮೆಂಟಲ್ ರೈಟ್ಸ್? ಆಲ್ಮೋಸ್ಟ್ ನಿಮ್ದು ಮೇನ್ ಆರ್ಟಿಕಲ್ಸ್ ಯಾವ ನೆನ್ಪಿಟ್ಕೋಬೇಕ್ರೆ ಆರ್ಟಿಕಲ್ 14 ಏನ್ ಹೇಳುತ್ತೆ? ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. ದೆನ್ ನಿಮ್ಗೆ 17 ಅಂತ ಕೇಳ್ತಾರೆ ಆಲ್ಮೋಸ್ಟ್ ಎಕ್ಸಾಮ್ ಒಳಗೆ, ಅನ್ಟಚಬಿಲಿಟಿ ಅಂತ ಹೇಳಿ. 19 ಅಂತ ಕೇಳ್ತಾರೆ, ರೈಟ್ ಟು ಎಕ್ಸ್ಪ್ರೆಷನ್ ಅಂತ ಹೇಳಿ.
ಆಮೇಲೆ ಆರ್ಟಿಕಲ್ 21 ಇಸ್ ವೆರಿ ಇಂಪಾರ್ಟೆಂಟ್, ಲೈಫ್ ಅಂಡ್ ಲಿಬರ್ಟಿ ಅಂತ ಕೇಳ್ತಾರೆ. 21 ಒಳಗೆ ನಿಮಗೆ ರೈಟ್ ಟು ಪ್ರೈವಸಿ ಯಾವ್ದ್ರ ಬರ್ತೈತೆ ಅಂದ್ರೆ ರೈಟ್ ಟು ಪ್ರೈವಸಿ ಎದ್ರ ಬರ್ತೈತೆ ಅಂತ ಹೇಳ್ಬೇಕು ನೀವು. ಆರ್ಟಿಕಲ್ 21 ಬರ್ತದೆ, ರೈಟ್. ಸೊ ಇದಿಷ್ಟೇನ ನಿಮ್ಗೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು, ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಹೇಳ್ತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ಏನು ಬರುತ್ತೆ ಅಂದ್ರೆ, ನೇಮ್ ದ ಕ್ಲಾನ್ ಟು ವಿಚ್ ಬುದ್ಧ ಬಿಲಾಂಗ್ಸ್ ಟು. ಕ್ಲಾನ್ ಅಂದ್ರೆ ಏನ್ರಿ? ವಂಶ ಅಂತೇವೆ ನಾವು. ಕ್ಲಾನ್ ಅಂದ್ರೆ ಏನು? ವಂಶ, ವಂಶ, ರೈಟ್. ಸೊ ಬುದ್ಧ ಇದ್ದವ್ ಯಾವ ವಂಶದವ ಇದ್ದ ಅಂದ್ರೆ ಯಾವ ಶಬ್ದವಿದಾವ ಇದ್ದ. ಈಗ ಹೆಂಗ್ ನಮ್ಮದ ಕರ್ನಾಟಕ ಕೃಷ್ಣರಾಜ ಒಡೆಯರ್ ಏನ್ರಿ? ಒಡೆಯರ್ ಅಂತ ಹೇಳಿ ಒಂದು ರಾಜಮನೆತನ ಇತ್ತು. ಆ ಟೈಪ್ ಬುದ್ಧನ ಟೈಮ್ ಒಳಗ ಬುದ್ಧ ಯಾವ ಕ್ಲಾನ್ ಬಿಲಾಂಗ್ ಆಗಿದ್ದ ಅಂದ್ರೆ ಶಾಕ್ಯ ವಂಶದವ, ಶಾಕ್ಯ ವಂಶ ಕುಲದವ ಬುದ್ಧ ಇದ್ದವ್ ಬಿಲಾಂಗ್ ಆಗಿ. ನೆಕ್ಸ್ಟ್ ನೋಡ್ರಿ, ವಿಚ್ ವೇದ ಟೆಲ್ಸ್ ಅಬೌಟ್ ದ ಬ್ಲಾಕ್ ಮ್ಯಾಜಿಕ್. ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಯಾವ ವೇದ ಹೇಳ್ತೈತಿ ಅಂತ ಹೇಳ್ತಾರೆ? ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಅಥರ್ವ ವೇದ ಹೇಳ್ತೈತ್ರಿ. ಯಾವ್ದ್ರ ಬಗ್ಗೆ ಹೇಳ್ತೈತಿ? ಅಥರ್ವವೇದ ಬ್ಲಾಕ್ ಮ್ಯಾಜಿಕ್. ಬ್ಲಾಕ್ ಮ್ಯಾಜಿಕ್ ಅಂದ್ರೆ ನಿಮ್ದು ಏನ್ ಮಾಟ ಮಂತ್ರ ಅದು ಮಾಡಿಸ್ತಾರಲ್ಲ ಅದ್ರ ಬಗ್ಗೆ ಎಲ್ಲ ಯಾವ್ದು ಹೇಳ್ತೈತ್ರಿ? ಅಥರ್ವವೇದ. ಸಾಮವೇದ ಎದ್ರ ಬಗ್ಗೆ ಹೇಳ್ತೈತ್ರಿ ಅಂದಂಗ? ಸಾಮವೇದ ನಮ್ದು ಎದ್ರ ಬಗ್ಗೆ ಹೇಳ್ತೈತ್ರಿ? ಸಾಮವೇದ ನಮಗ್ ಸಂಗೀತದ ಬಗ್ಗೆ ಹೇಳ್ತೈತಿ. ಸಂಗೀತ ಬಗ್ಗೆ ಹೆಂಗೋ ನೆನ್ಪಿಟ್ಕೋಬಹುದು ನೀವು. ಸಾಮವೇದ ಸಂ ಸಂಗೀತ, ಎಸ್ ಫಾರ್ ಸಂಗೀತ, ಈ ಟೈಪ್ ನೆನ್ಪಿಟ್ಕೋಬಹುದು. ಈ ಋಗ್ವೇದ ಅಜುರ್ವೇದ ನಿಮ್ಗೇನ ಚಾಂಟಿಂಗ್ಸ್ ಬಗ್ಗೆ ಹೇಳ್ತೈತ್ರಿ. ಚಾಂಟಿಂಗ್ಸ್ ಅಂದ್ರೆ ಏನ್ರಿ? ಮಂತ್ರಾಸ್ ಅಂತಾರ ನೋಡ್ರಿ. ಮಂತ್ರಾಸ್ ಬಗ್ಗೆ ಇದ್ರೊಳಗ ಹೇಳ್ತದ, ರೈಟ್. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ವೇಟ್ ಆಫ್ ಹ್ಯೂಮನ್ ಬ್ರೈನ್ ಅಂತ ಕೇಳಿದಾರೆ. ಅಂದ್ರೆ ಏನ್ರಿ? ಮನುಷ್ಯನ್ ಬ್ರೈನ್ ಅದ ಎಷ್ಟು ವೇಟ್ ಐತೆ ಅಂತ ಕೇಳಿದಾರೆ. ಆಲ್ಮೋಸ್ಟ್ ಎಷ್ಟು ಇರುತ್ತ್ರಿ? 1300 ಗ್ರಾಮ್ ಟು ಆಲ್ಮೋಸ್ಟ್ ನಿಮ್ದು ಎಷ್ಟು? 1500 ಗ್ರಾಮ್ಸ್ ತನ ಇರುತ್ತೆ. ಅಂದ್ರೆ ಎಲ್ಲಾರ್ದು ವೇರಿ ಆಗಿರುತ್ತೆ. ಸೊ ದ ಪ್ರಾಪರ್ ಆನ್ಸರ್ ನಿಯರೆಸ್ಟ್ ಒನ್ ಯಾವ್ದು? 1350 ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ಸೈನ್ಸ್ ರಿಲೇಟೆಡ್ ಕ್ವಶನ್, ಬಯಾಲಜಿ ಒಳಗೆ ಬರುತ್ತಿರುತ್ತೆ. ಯಾವ್ದ್ರೊಳಗ? ಬಯಾಲಜಿ ಒಳಗೆ. ನೆಕ್ಸ್ಟ್ ನೋಡ್ರಿ, ವಿಚ್ ರಿವರ್ ಈಸ್ ನೋನ್ ಆಸ್ ಗಂಗಾ ಆಫ್ ಇಟಲಿ. ಗಂಗಾ ಆಫ್ ಇಟಲಿ ಅಂತ ಯಾವ್ದನ್ನ ಕರೀತಾರ? ಪೋ ರಿವರ್ ಅಂತ ಕರೀತಾರೆ. ಇಟಲಿ is famous for pyramid. You all know Italy's capital is Rome. Rome is the capital of Italy. Italy ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಸಾಕು ನಿಮ್ಗೆ, ರೈಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ರಿ? ಇಟ್ಲಿ ಬಗ್ಗೆ ಅಂತ ಇಷ್ಟ ಆಯ್ತು. ನೆಕ್ಸ್ಟ್ ಕ್ವಶನ್, ಜಸ್ಟ್ ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ ಅವ್ರ. ನೆಕ್ಸ್ಟ್ ಕ್ವಶನ್ ಸೇಮ್ ವೇ ಒಳಗೆ ಕೇಳ್ತಾರೆ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ಗಂಗಾ ಓನ್ಲಿ. ಈಗ ನೋಡ್ರಿ, ನಾವು ಸೌತ್ ಗಂಗಾ ಒಳಗೆ ಏನಂತೀವಿ ನಾವು ಆಲ್ಮೋಸ್ಟ್ ನೋಡ್ರಿ. ಇದ್ರದ್ದು ಈ ಕ್ವಶನ್ ನಿಮ್ಗೆ ಮಾಡಿದ ನಂತರ ನಿಮ್ಗೆ ಹೇಳ್ತೇನೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್. ಜಸ್ಟ್ ಲಿಸನ್ ಇಟ್ ಕೇರ್ಫುಲಿ, ರೈಟ್. ಸೊ ನೋಡ್ರಿ, ವಿಚ್ ರಿವರ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ವೃದ್ಧ ಗಂಗಾ ಅಂತ ಕೇಳಿದ್ರು. ವೃದ್ಧ ಗಂಗಾ ಅಂದ್ರೆ ಏನ್ರಿ? ಓಲ್ಡ್ ಗಂಗಾ ಅಂತ ಯಾವ್ದು ಕರಿತೀವಿ ನಾವು? ಗೋದಾವರಿಗೆ ಕರಿತೇವೆ. ಅದೇ ರೀತಿ ನಿಮ್ಗ ಸದರ್ನ್ ಕೇಳ್ತಾರ್ರಿ, ಸೌತ್ ಗೋವಾ, ಸೌತ್ ಗಂಗಾ ಅಂದ್ರೆ ಏನ್ರಿ? ಸೌತ್ ಸೈಡ್ ಗಂಗಾ ಯಾವ್ದಂದ್ರೆ ಗೋದಾವರಿನ ಆನ್ಸರ್ ಬರ್ತೈತಿ. ಏನ್ರಿ? ಗೋದಾವರಿನ. ಆಮೇಲೆ ನಾಸಿಕ್ ಅಂತ ಒಂದು ಸಿಟಿ ಐತಿ ಮಹಾರಾಷ್ಟ್ರ ಒಳಗ. ನಾಸಿಕ್ ಅಂತ ಸಿಟಿ ಅದು ಯಾವ ನದಿ ಬಾಜು ಎಸ್ಟಾಬ್ಲಿಷ್ ಆಗಿದೆ ಅಂತ ಕೇಳ್ತಾರೋ ಅವಾಗ ಆನ್ಸರ್ ಏನ್ ಬರ್ತೈತಿ ಅಂತ? ಗೋದಾವರಿನ ಬರ್ತೈತಿ. ನಾಸಿಕ್ ಸಿಟಿ ಗೋದಾವರಿ ಬಾಜುಕ. ಅದೇ ರೀತಿ ನಿಮ್ದು ಹೈದರಾಬಾದ್ ನ ನಿಮ್ಗೆ ಹೇಳಿದೆ ಮೂಸಿ ನದಿ ಕಿರಣ, ಮೂಸಿ ನದಿ, ರೈಟ್. ದಿಸ್ ಇಸ್ ಫಾರ್ ಹೈದರಾಬಾದ್, ರೈಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹೇಳಿದ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೂ ಈಸ್ ಸೆಡ್ ಆರ್ಟಿಕಲ್ 32 ಇಸ್ ದ ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾನು ನಿಮ್ಗೆ ಸಿಕ್ಕಾಪಟ್ಟ ಸತೆ ಇದನ್ನ ಹೇಳಿದ ಆನ್ಸರ್. ಆರ್ಟಿಕಲ್ 32 ಏನ್ರಿ? ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಯಾರು ಹೇಳಿದಾರೆ ಇದನ್ನ? ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. ಇವ್ರು ಏನಿದ್ರಿ? ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್. ಇವ್ರೇನ್ರಿ ಕಾನ್ಸ್ಟಿಟ್ಯೂಷನ್ ಬರೆದ್ರು. ಆಮೇಲೆ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಯಾರನ್ನ ಕೇಳಿದ್ರು ಅಂಬೇಡ್ಕರ್ನ ಬರೀಬೇಕು. ಆಮೇಲೆ ಒಂದು ಕ್ವಶನ್ ಕೇಳ್ತಾರೆ ನಿಮ್ಗೆ, ಮೂಕ ನಾಯಕ ಅಂತ ಹೇಳಿ. ಮೂಕ ನಾಯಕ ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರ, ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರ ಅಂದ್ರೆ ನೀವೇನ್ ಬರೀಬೇಕು ಆನ್ಸರ್? ದ ಡಾಕ್ಟರ್ ಭೀಮರಾವ್
ಅಂಬೇಡ್ಕರ್ ಏನ್ರಿ ಇಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ನಿಮ್ಗೆ ನೆಕ್ಸ್ಟ್ ಏನ್ ಕೇಳಿದ್ರಿ, ವಾಟ್ ಈಸ್ ದ ರಿಯಲ್ ನೇಮ್ ಆಫ್ ತಾನ್ಸೇನ್ ಅಂತ ಹೇಳಿ ಕೇಳಿದ್ರಿ. ತಾನ್ಸೇನ್ ಏನಿದ್ರಿ ಅಕ್ಬರ್ ನಮ್ದೇನ್ ನವರತ್ನಗಳು ಇದ್ದಲ್ಲ ಅಕ್ಬರ್ದು, ಅದ್ರೊಳಗ ತಾನ್ಸೇನ್ ಇದ್ದ ಮ್ಯೂಜಿಷಿಯನ್ ಇರ್ತಾನ, ತಾನ್ಸೇನ್ ಬಗ್ಗೆ ಕೇಳಿದರು. ತಾನ್ಸೇನ್ ಏನ್ರಿ ರಾಮ್ ತನು ಪಾಂಡೆ ಅಂತ ಹೇಳಿ ಹೆಸರಿತ್ರಿ. ತಾನ್ಸೇನ್ ಏನಂತ ಹೆಸರಿತ್ತ, ರಾಮ್ ತನು ಪಾಂಡೆ. ಅದೇ ರೀತಿ ನಿಮ್ಗೆ ನಾ ಒಂದು ಹೇಳಿದ್ದೆ ಮಹೇಶ್ ದಾಸ್ ಅಂತ ಹೇಳಿ, ಮಹೇಶ್ ದಾಸ್ ಅಂತ ಹೇಳಿ ಯಾರ್ದ್ರಿ ಹೆಸರ ಮಹೇಶ್ ದಾಸ್ ಅಂತ ಹೇಳಿ, ಯಾರ್ದಿತ್ತು, ಬೀರ್ಬಲ್. ಬೀರ್ಬಲ್ ಹೆಸರು ಏನಿತ್ತು, ಮಹೇಶ್ ದಾಸ್ ಅಂತ ಹೇಳಿ ನೋಡ್ರಿ. ವಾಟ್ ಈಸ್ ದ ಏನ್ಷಿಯಂಟ್ ನೇಮ್ ಆಫ್ ಕರ್ನಾಟಕ? ಏನ್ಷಿಯಂಟ್ ನೇಮ್ ಆಫ್ ಕರ್ನಾಟಕ ಏನ, ಮಾಲ್ವಾರ್. ಆಕ್ಚುಲಿ ಅದಕ್ಕಿಂತ ಬಿಫೋರ್ ನಿಮಗೆ ಕೇಳಿದ್ರಂದ್ರ ನೀವೇನ್ ಬರ್ತೀರಿ, ಮೈಸೂರ್ ಇಸ್ ದ ರೈಟ್ ಆನ್ಸರ್, ರೈಟ್. ಬಟ್ ಮಾಡರ್ನ್ ವೇ ಒಳಗೆ ಐತಿ. ಪೂರ್ತಿ ನೀವು ಏನ್ಷಿಯಂಟ್ ಅಂತ ಹೇಳಿ ಕೇಳಿದ್ರಂದ್ರ ಮಾಲ್ವಾರ್ ಇಸ್ ದ ಮಲಬಾರ್ ಅಂತ ಹೇಳಿ. ನೀವು ಮಾಲ್ವಾರ್ ರೀಜನ್ ನೋಡ್ರಿ, ಇಫ್ ಇಟ್ ಆಲ್ ಇಂಡಿಯಾ ಹಿಂಗ್ ಡ್ರಾ ಮಾಡಿದ್ರ ಇದೇನ್ ನಮ್ದು ಕರ್ನಾಟಕ ಬರ್ತದೆ ಕೆಳಗಿನ ಸೈಡ್, ಇದೇನ್ರಿ ಮಲಬಾರ್ ಕೋಸ್ಟ್ ಅಂತಾರೆ ಇದಕ್ಕೆಲ್ಲ. ಈ ಸೈಡ್ ಇದೇನ್ರಿ, ಈ ಸೈಡ್ ಎಲ್ಲ ಮಲಬಾರ್ ಕೋಸ್ಟ್ ಅಂತಾರೆ. ಸೊ ಮಾಲ್ವಾರ್ ಇಸ್ ದ ರೈಟ್ ಆನ್ಸರ್. ಆಮೇಲೆ ಆಲ್ಮೋಸ್ಟ್ 1970 ನಂತರ ಏನೈತಿ ನಿಮಗ ಕರ್ನಾಟಕ ಅಂತ ಹೇಳಿ ಇವ್ರ ನಾಮಕರಣ ಮಾಡ್ತಾರೆ. ಅದಕ್ಕಿಂತ ಮೊದಲ ನಮಗೆ ಮೈಸೂರು ರೀಜನ್ ಅಂತ ಹೇಳಿ ಕರಿತೀರಿ. ಏನಂತ ಹೇಳಿ ಕರಿತಿರು, ಮೈಸೂರು ರಿಲಿಜನ್ ಅಂತ ಹೇಳಿ ಕರಿತೀರಿ, ರೈಟ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಾಡೋಣ ಯಾವ ಕ್ವಶನ್ ಸರ್. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇಸ್ ಸಿಚುವೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳಿ ಕೇಳಿದ್ರು. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಇಸ್ ಸಿಚುವೇಟೆಡ್ ಇನ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶ ಒಳಗೆ ಏನೈತ್ರಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ ಹೇಳಿ ಸಿಚುವೇಶನ್ ಆಗಿದೆ. ಇದಕ್ಕೆ ಆಲ್ಮೋಸ್ಟ್ ಸರ್ದಾರ್ ವಲ್ಲಭಭಾಯಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೀತಾರೆ, ಸರ್ದಾರ್ ವಲ್ಲಭಭಾಯಿ ನ್ಯಾಷನಲ್ ಸ್ಟೇಡಿಯಂ ಅಕಾಡೆಮಿ ಅಂತ ಹೇಳಿ ಕರೀತಾರೆ. ಇಲ್ಲಿ ನಿಮ್ದು ಎಷ್ಟು ಇಂಡಿಯಾ ಒಳಗೆ ಎಷ್ಟು ಜನ IPS ಆಫೀಸರ್ಸ್ ಆಗ್ತಾರೆ ನೋಡ್ರಿ, ಎಷ್ಟೊಂದು ಜನ IPS ಆಫೀಸರ್ ಆಗ್ತಾರಲ್ಲ ಅವರೆಲ್ಲರೂ ಫಸ್ಟ್ ಟ್ರೈನಿಂಗ್ ಎಲ್ಲಿ ಹೋಗ್ತಾರ್ರಿ, ಇಲ್ಲೇ ಹೋಗ್ತಾರೆ. ಎಲ್ಲಿ, ನ್ಯಾಷನಲ್ ಪೊಲೀಸ್ ಅಕಾಡೆಮಿ. ಹೆಂಗ್ ನಮ್ಮದು ನಮ್ದು ಇದನ್ನೈತೆ ನೋಡ್ರಿ IAS ಕೋಚಿಂಗ್ ತೊಗೊಳಕ್ ಹೆಂಗ್ ಎಲ್ಲಾರು IPS ಹೋಗ್ತಾರಲ್ಲ ಮಸೂರಿಗೆ, ಅದೇ ರೀತಿ ಇವ್ರು ಏನ್ ಮಾಡ್ತಾರ್ರಿ IPS ಅವ್ರೆಲ್ಲರೂ IPS ಎಷ್ಟು ಜನ ಆಗ್ತಾರಲ್ಲ ಅವರೆಲ್ಲರೂ ಇಲ್ಲೇ ಟ್ರೈನಿಂಗ್ ತೊಗೊಳಕ್ ಹೋಗ್ತಾರೆ. ಇದೇ ರೀತಿ ನಮ್ದ ಇದ್ರೊಳಗೆ ಐತಿ, ಇಲ್ಲಿ ನಮ್ದು ಹೈದರಾಬಾದ್ ಒಳಗೆ ಐತಿ. ಏನ್ರಿ, ಹೈದರಾಬಾದ್. ಅಂಡರ್ಸ್ಟುಡ್, ಫೈನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಅಂಡಮಾನ್ ಗ್ರೂಪ್ ಅಂಡ್ ನಿಕೋಬಾರ್ ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆರ್ ಸಪರೇಟೆಡ್ ಬೈ. ಅಂಡಮಾನ್ ಅಂಡ್ ನಿಕೋಬಾರ್ ಗ್ರೂಪ್ ಏನೈತಿಲ್ಲ ಅದನ್ನ ಯಾವ್ದು ಸಪರೇಟ್ ಮಾಡ್ತೈತ ಅಂತ ಕೇಳಿದರು. ಅದನ್ನ ಆಲ್ವೇಸ್ ನೆನ್ಪಿಟ್ಕೋಬೇಕು, 10 ಡಿಗ್ರಿ ಚಾನಲ್ ಅಂತ ಕರಿತೇವೆ. ಏನ್ ಅಂಡಮಾನ್ ನಿಕೋಬಾರ್ ಈ ಟೈಪ್ ಏನ್ ಐಲ್ಯಾಂಡ್ಸ್ ಅದಾವಲ್ಲ ಅದನ್ನ ಒಂದು ಚೈನ್ ನಿಮ್ಗೆ ಏನ್ ಮಾಡ್ತೈತ್ರಿ, ಸಪರೇಟ್ ಮಾಡ್ತೈತಿ. ಅಂದ್ರೆ ಇಲ್ಲೇನು ನದಿ ಬರ್ತೈತಿ, ಅಂದ್ರೆ ನೀರಿನ ಭಾಗನ ನಿಮ್ಗೆ ಹೇಳಕತ್ತಾರ ಅವರು. ಸೊ ಅದಕ್ಕೆ ಏನಂತೀವಿ ನಾವು, 10 ಡಿಗ್ರಿ ಚಾನಲ್ ಅಂತ ಹೇಳಿ ಕರಿತೇವೆ, ರೈಟ್. ನೆಕ್ಸ್ಟ್ ನೋಡ್ರಿ, ಬ್ರಿಟಿಷರ್ಸ್ ಆರ್ ಎಸ್ಟಾಬ್ಲಿಷ್ಡ್ ದೇರ್ ಫಸ್ಟ್ ಫ್ಯಾಕ್ಟ್ರಿ. ಬ್ರಿಟಿಷರ್ಸ್ ನೋಡಿ ಫಸ್ಟ್ ಫ್ಯಾಕ್ಟ್ರಿ ಯಾವಾಗ 1613 ಒಳಗೆ ಎಸ್ಟಾಬ್ಲಿಷ್ ಮಾಡ್ತಾರು ಸೂರತ್ ಒಳಗೆ. ಅವಾಗ ಯಾರು ಬಂದಿರ್ರಿ ಫಸ್ಟ್, ವಿಲಿಯಂ ಹಾಕಿನ್ಸ್. ವಿಲಿಯಂ ಹಾಕಿನ್ಸ್ ಏನ್ರಿ ಫಸ್ಟ್ ಬಂದಿರ್ತಾನು ಜಹಾಂಗೀರ್ನ ಆಸ್ಥಾನ ಒಳಗೆ. ಜಹಾಂಗೀರ್ನ ಆಸ್ಥಾನ ಒಳಗೆ ಬಂದ್ಬಿಟ್ಟು ಏನ್ ಹೇಳ್ತಾನ್ರಿ, ನಮ್ಗ ಪರ್ಮಿಷನ್ ಬೇಕ್ರಿ ಸರ್, ನಾವು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡೋಣ ಅಂತ ಹೇಳಿ. ದೆನ್ ಹಿ ಸೆಡ್ ಫೈನ್, ಯು ಟೇಕ್ ದ ಪರ್ಮಿಷನ್ ಅಂಡ್ ಯು ಎಸ್ಟಾಬ್ಲಿಷ್ ದ ಫ್ಯಾಕ್ಟ್ರಿ. ಅವಾಗ ಹೋಗಿನ ಸೂರತ್ ಒಳಗೆ ಏನ್ ಮಾಡ್ತಾ ಇದ್ರು, ಫಸ್ಟ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲಿ, ಇಸ್ವಿ 1613. ವಿಚ್ ಫಾರಿನರ್ಸ್ ಕೇಮ್ ಇನ್ ಇಂಡಿಯಾ ಫಸ್ಟ್ಲಿ ಅಂತ ಹೇಳಿ ಕೇಳಿದ್ರು. ಫಸ್ಟ್ ಯಾರು ಬಂದ್ರಿ, ನಾವು ಆಲ್ರೆಡಿ ನಿಮ್ಗೆ ಎಸ್ತಿ ಹೇಳಿದ್ರು, ಮತ್ತೆ ಇದೇನು ಈಸಿ ಅಂದ್ರೆ ಈಸಿ ಕ್ವಶನ್ ಐತಿ. ಫಸ್ಟ್ ಇಂಡಿಯಾಗೆ ಯಾರು ಬರ್ತಾರ್ರಿ, ಮೊದಲಿಗೆ ಪೋರ್ಚುಗೀಸ್ ಬರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ 1498 ಒಳಗ ಏನಾಗಿರ್ತೈತ್ರಿ, 1498 ಒಳಗ ವಾಸ್ಕೋ ಡಿ ಗಾಮಾ, ರೈಟ್. ದೆನ್ ಅಗೇನ್ ಹಿ ಕಮ್ ಟು ಇಂಡಿಯಾ ಫಾರ್ ದ ಸೆಕೆಂಡ್ ಟೈಮ್. ಅದ ಯಾವಾಗ ಬರ್ತಾರ್ರಿ ಇಂಡಿಯಾ ಒಳಗ, ಫಸ್ಟ್ ಟೈಮ್ ಬಂದಾಗ ಆರಾಮ ಇರಂಗಿಲ್ಲ. ಸೆಕೆಂಡ್ ಟೈಮ್ ಬಂದಾಗ ಯಾವಾಗ ಬರ್ತಾನವ, 4 years ಬಿಟ್ಟು, ಅಂದ್ರೆ 1502 ಒಳಗೆ, ರೈಟ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಪೋರ್ಚುಗೀಸ್. ಫೈನ್. ನೆಕ್ಸ್ಟ್ ಕ್ವಶನ್, just a second. ನೆಕ್ಸ್ಟ್ ಕ್ವಶನ್ ಏನೈತಿ, ಇನ್ ವಿಚ್ ಇಯರ್ ತೆಲಂಗಾಣ ವಾಸ್ ಎಸ್ಟಾಬ್ಲಿಷ್ಡ್. ತೆಲಂಗಾಣ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಇದಂತೂ ಫೇಮಸ್ ಕ್ವಶನ್ ಐತಿ 2014 ಒಳಗೆ. ಬಟ್ ಇಫ್ ಇಟ್ ಆಲ್ ದೇ ಆಸ್ಕ್ ಯು
ವಿಚ್ ಸ್ಟೇಟ್ ಈಸ್ ಎಸ್ಟಾಬ್ಲಿಷ್ಡ್ ಫಸ್ಟ್ ಆನ್ ದ ಬೇಸಿಸ್ ಆಫ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ಅಂದ್ರೆ ಯಾವ್ದ್ರಿ? ಆಂಧ್ರ ಪ್ರದೇಶ ಅಂತ ಟಿಕ್ ಮಾಡಬೇಕು. ಏನ್ ಮಾಡಬೇಕು? ಆಂಧ್ರ ಪ್ರದೇಶ ಅಂತ ಟಿಕ್ ಮಾಡಬೇಕು. ಅದು ಎಷ್ಟ? ಆಲ್ಮೋಸ್ಟ್ ಇನ್ ದ ಇಯರ್ 1956. ರೈಟ್. ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಇಯರ್ ಮಾರ್ಲೆಮೆಂಟೋ ಬಿಲ್ ರಿಫಾರ್ಮ್ಡ್? ಮಾರ್ಲೆಮೆಂಟೋ ಬಿಲ್ ಯಾವಾಗ ರಿಫಾರ್ಮ್ ಆಯ್ತು ಅಂತ ಕೇಳಿದ್ರು. ಮಾರ್ಲೆಮೆಂಟೋ ಬಿಲ್ ಬಂದ ತಕ್ಷಣ ಏನಾಯ್ತು? 1999 ಬರುತ್ತೆ. ಇದೇನ್ರಿ ಆಲ್ಮೋಸ್ಟ್ ಕಾಂಟ್ರವರ್ಸಿ ಬಿಲ್ ಇರುತ್ತೆ. ಇದ್ರೊಳಗೆ ಏನ್ ಮಾಡಿದ್ರು ಎಲ್ಲ ಬ್ರಿಟಿಷರ್ನ ಹೋಗ್ತಾ ಇರುತ್ತೆ. ಯಾವ್ದಿದೆ? 1909 ಒಳಗೆ. ರೈಟ್. ನೆಕ್ಸ್ಟ್ ಕ್ವಶನ್. ದ ಸೌಂಡ್ ಕೆನಾಟ್ ಪಾಸ್ ಥ್ರೂ. ಸೌಂಡ್ ಇದರಲ್ಲಿ ಯಾವ್ದ್ರಿಂದ ಪಾಸ್ ಆಗಿಲ್ಲ ಅಂತ ಕ್ವಶನ್ ಕೇಳಿದಾರೆ. ಸೌಂಡ್ ಯಾವ್ದ್ರಿಂದ ಪಾಸ್ ಆಗಿಲ್ಲ? ವಾಟರ್ಲೆ ಪಾಸ್ ಆಗ್ತೈತಿ, ಏರ್ಲೆ ಪಾಸ್ ಆಗ್ತೈತಿ, ಸ್ಟೇನ್ಲೆ ಪಾಸ್ ಆಗ್ತೈತಿ, ಬಟ್ ವ್ಯಾಕ್ಯೂಮ್ಲೆ ನಿಮ್ ಸೌಂಡ್ ಏನ ಪಾಸ್ ಆಗಿಲ್ಲ. ದಿಸ್ ಇಸ್ ಸೈನ್ಸ್ ಕ್ವಶನ್. ಯಾವ್ದು ಕ್ವಶನ್? ಸೈನ್ಸ್ ಕ್ವಶನ್, ಆಲ್ಮೋಸ್ಟ್ ಫಿಸಿಕ್ಸ್ ರಿಲೇಟೆಡ್. ನೆಕ್ಸ್ಟ್ ನೋಡಿ. ಹೂ ವಾಸ್ ದ ಸ್ಟೂಡೆಂಟ್ ಆಫ್ ಸ್ವಾಮಿ ರಾಮಕೃಷ್ಣ ಪರಮಹಂಸ? ಬಚ್ಚಾ ಬಚ್ಚಾ ಆನ್ಸರ್ ಏನ್ರಿ ಇದೆ? ಸ್ವಾಮಿ ವಿವೇಕಾನಂದ. ಅದೇ ರೀತಿ ನಿಮ್ಗೆ ಏನ್ ಕೇಳ್ತಾರ? ಸ್ವಾಮಿ ವಿವೇಕಾನಂದ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ವೆಸ್ಟ್ ಬೆಂಗಾಲ್ ರಿಲೇಟೆಡ್. ನೆನ್ಪಿಟ್ಕೊ. ನೆಕ್ಸ್ಟ್ ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ರಿ? ಡೋಂಗ್ರಿ ಇಸ್ ದ ಲ್ಯಾಂಗ್ವೇಜ್ ಆಫ್ ಸ್ಟೇಟ್ ಅಂತ ಕೇಳಿದ್ರು. ಜಾಸ್ತಿ ಎಲ್ಲಿ ಮಾತಾಡ್ತಾರ್ರಿ? ಜಮ್ಮು ಅಂಡ್ ಕಾಶ್ಮೀರ ಒಳಗೆ ಮಾತಾಡ್ತಾರೆ. ಆ ರೀತಿ ನಿಮ್ಗೆ ಆಲ್ಮೋಸ್ಟ್ ಮಣಿಪುರ ಮತ್ತು ಮೇಘಾಲಯ ಸಿಗ್ತಾರೆ. ಬಟ್ ಮೋಸ್ಟ್ ಆಫ್ ದ ಮ್ಯಾಕ್ಸಿಮಮ್ ನಂಬರ್ ಆ ರೀತಿ ನೋಡಿದ್ರೆ ಎಲ್ಲಿ ಸಿಗ್ತಾರೆ ನಿಮ್ಗೆ? ಜಮ್ಮು ಅಂಡ್ ಕಾಶ್ಮೀರ ಒಳಗೆ ಸಿಗ್ತಾರೆ. ಅಲ್ಲಿದೇನ್ರಿ ಇದು ಲೋಕಲ್ ಲ್ಯಾಂಗ್ವೇಜ್. ರೈಟ್. ಜಮ್ಮು ಅಂಡ್ ಕಾಶ್ಮೀರ. ಈಗಂತೂ ಆಲ್ಮೋಸ್ಟ್ ನಾವು ಇಂಡಿಯನ್ ಟೆರಿಟರಿ ಅದನ್ನ ಕ್ಯಾನ್ಸಲ್ ಮಾಡಿ ಏನ್ ಮಾಡಿದ್ವಿ? ಸ್ಟೇಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ರೈಟ್. ನೆಕ್ಸ್ಟ್ ನೋಡ್ರಿ. ಹೂ ಇಸ್ ನೋನ್ ಆಸ್ ಲೈಟ್ನಿಂಗ್ ಕಿಂಗ್? ಲೈಟ್ನಿಂಗ್ ಕಿಂಗ್ ಯಾರು ಅಂತಾರ್ರಿ? ವಿಶ್ವನಾಥ್ ಆನಂದ್. ಇದೇ ರೀತಿ ಮತ್ತೊಂದು ಕ್ವಶನ್ ಏನ್ ಕೇಳ್ತಾರೆ ನಿಮಗೆ? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ಏನ? ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಯಾರಿಗೆ ಫಸ್ಟ್ ಸಿಕ್ಕೈತಂದ್ರೆ ಏನ್ ಆನ್ಸರ್ ಬರುತ್ತೆ ನಿಮ್ದ? ವಿಶ್ವನಾಥ್ ಆನಂದ್ಗನ ಫಸ್ಟ್ ಸಿಕ್ಕೈತಂತೆ. ಅದೇ ರೀತಿ ಈಗ ಫೇಮಸ್ ಚೆಸ್ ಪ್ಲೇಯರ್ ಕೇಳಿದ್ರೆ ನಂಬರ್ 1 ಇನ್ ವರ್ಲ್ಡ್ ರೈಟ್ ನೌ ಇಸ್ ಮ್ಯಾಗ್ನಸ್ ಕಾರ್ಲ್ಸನ್. ಮ್ಯಾಗ್ನಸ್ ಕಾರ್ಲ್ಸನ್. ಮ್ಯಾಗ್ನಸ್ ಕಾರ್ಲ್ಸನ್ ಏನ್ರಿ ನಂಬರ್ 1 ಇನ್ ದ ವರ್ಲ್ಡ್. ಹೂ ಇಸ್ ದ ಇನ್ವೆಂಟರ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್? ಅಲ್ಟ್ರಾ ವೈಲೆಟ್ ರೇಸ್ ಅಂದ್ರೆ ಯಾವ್ದ್ರಿ? ನೀವು ಗಾಗಲ್ ಯೂಸ್ ಮಾಡ್ತಿರಲ್ಲ, ಗಾಗಲ್ ಒಳಗೆ ನೀವು ಗಾಗಲ್ ಯಾಕೆ ಯೂಸ್ ಮಾಡ್ತೀರ ಅಂದ್ರೆ ಯು ವಿ ರೇಸ್ ಇಂದ ನೀವು ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಸನ್ ರೇಸ್ ಏನ್ ಬರ್ತಾವಲ್ಲ ಅದಕ್ಕೆ ನಾವು ಯು ವಿ ರೇಸ್ ಅಂತೀವಿ. ಅದರಿಂದ ಪ್ರೊಟೆಕ್ಟ್ ಮಾಡ್ಕೊಳಕ ಅದನ್ನ ಯೂಸ್ ಮಾಡ್ತೀವಿ. ಸೊ ಇದರದ ಫೌಂಡರ್ ಯಾರ್ರಿ? ಹೂ ಹ್ಯಾಸ್ ಇನ್ವೆಂಟರ್? ಇನ್ವೆಂಟರ್ ಯಾರು? ಅದರದ ರೈಟರ್. ರೈಟರ್ ಇಸ್ ದ ರೈಟ್ ಆನ್ಸರ್. ರೈಟ್. ನೆಕ್ಸ್ಟ್ ನೋಡ್ರಿ. ದೇರ್ ಆರ್ ಹೌ ಮೆನಿ ರಿಂಗ್ಸ್ ಅರೌಂಡ್ ದ ಸ್ಯಾಟರ್ನ್? ಸ್ಯಾಟರ್ನ್ ಏನ್ ನಿಮ್ದು ಐತ್ಲ ನಿಮ್ದು ಗ್ರಹ ಅಂತಿರಲ್ಲ ನೀವು, ಅದ್ರೊಳಗೆ ಎಷ್ಟು ರಿಂಗ್ಸ್ ಅದಾವ ಅಂತ ಕೇಳಿದಾರೆ. ಸೊ ಸ್ಯಾಟರ್ನ್ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಗ್ಯಾಸ್ ಲನೇ ಇರ್ತದ. ಮೋಸ್ಟ್ ಆಫ್ ದ ಗ್ಯಾಸ್ ಅದ್ರೊಳಗೆ ಯಾವ್ದು ಸಿಗ್ತೈತಿ ನಮ್ಗೆ ಸ್ಯಾಟರ್ನ್ ಒಳಗ? ಅದು ಫುಲ್ ಸುಡ್ತಿರ್ತೈತಿ. ನಮ್ದು ಹೆಂಗ್ ಸೂರ್ಯನೊಳಗೆ ನಮ್ಗೆ ಹೈಡ್ರೋಜನ್ ಸಿಗ್ತೈತಿ, ಅದ್ರ ನಂತರ ನಿಮ್ಗೆ ಹೀಲಿಯಂ ಸಿಗ್ತೈತಿ. ಬಟ್ ಮ್ಯಾಕ್ಸಿಮಮ್ ಸ್ಯಾಟರ್ನ್ ಒಳಗೆ ಯಾವ್ದು ಸಿಗ್ತೈತಿ ನಮ್ಗೆ? ಹೀಲಿಯಂ ಸಿಗ್ತೈತಿ. ಹೀಲಿಯಂ. ರೈಟ್. ಸೊ ಎಷ್ಟು ರಿಂಗ್ಸ್ ಇರ್ತಾವ್ರಿ ಅದಕ್ಕೆ? 7 ರಿಂಗ್ಸ್. ಈಗ ರೀಸೆಂಟ್ಲಿ ಸರ್ವೆ ಆದ ಪ್ರಕಾರ ಫಸ್ಟ್ ಏನ್ರಿ ಜಾಸ್ತಿ ಉಪಗ್ರಹ ನೀವೇನಂತಾರಲ್ಲ ಉಪಗ್ರಹಗಳು ಯಾವ್ದಕ್ಕಿದ್ದು? ಜುಪಿಟರ್ ಇದ್ದು. ಬಟ್ ಈ ಕ್ಯಾನ್ಸಲ್ ಆಗಿ ಏನಾಗೈತಿ? ಸ್ಯಾಟರ್ನ್ ಆಗೈತಿ. ಆಲ್ಮೋಸ್ಟ್ ಇದ್ರದ್ದು ಕಡಿಮೆ ಇತ್ತು. ಮೊದಲು 62 ಇದ್ದು, ಈಗ ಎಷ್ಟಾಗಿದಾವು? 82 ಆಗಿದಾವು. ರೈಟ್. ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ. we'll go to next question. Next one. Which gas is used for artificial ripening of fruit ಅಂತ ಕೇಳಿದಾರೆ. ಅಂದ್ರೆ ಫ್ರೂಟ್ ಹಣ್ಣು ಮಾಡಾಕ ಯಾವ್ದು ಯೂಸ್ ಮಾಡ್ತೇವೆ ನಾವು? ಆಲ್ರೆಡಿ ಒಂದ್ಸತಿ ಇದು ನಿಮ್ಗೆ ಇಥೈನಲ್ ಯೂಸ್ ಮಾಡ್ತೇವೆ. ಇಥೈಲಿನ್. ಇಥೈಲಿನ್ ನಿಮ್ಗೆ ಗೊತ್ತೈತಿ ವೆಜಿಟೇಬಲ್ಸ್ ಒಳಗ ಫಸ್ಟ್ ಯಾರಿದ್ದರಿ? ಬಿಫೋರ್ 2019 ಒಳಗೆಲ್ಲ ಮೊದಲು ಯಾರಿದ್ರಿ? ಫಸ್ಟ್ 2015 ತರ ಹಿಡ್ಕೊಂಡು ನಾವು ಅಲ್ಲಿಂದ ಯಾರಿದ್ರಿ? ಫಸ್ಟ್ ಮೊದಲ ಇಂಡಿಯಾದವ್ರು ಇದ್ರಿ. ಬಟ್ ವೆನ್ ಚೈನಾ ಇನ್ವೆಂಟೆಡ್ ಹೈಬ್ರಿಡ್ ಟೆಕ್ನಾಲಜಿ, ಹೈಬ್ರಿಡ್ ಟೆಕ್ನಾಲಜಿ ಅವ್ರು ಯಾವಾಗ ಇನ್ವೆಂಟ್ ಮಾಡಿರಲ್ಲ ಅವಾಗಿಂದ ಯಾರು ಬಂದ್ರಿ? ಫಸ್ಟ್ ಚೈನಾದವರು ಬರಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವರಲ್ಲಿ ಇವತ್ತು ಒಂದಕ್ಕೆ ಏನ್ರಿ ಇಂಜೆಕ್ಷನ್ ಮಾಡಿದ್ರೆ ಫ್ರೂಟಿಗೆ, ನಾಳೆ ಅಂದ್ರೆ ಅದೇನ್ರಿ ಫುಲ್ ದೊಡ್ಡದಾಗ್ಬಿಟ್ಟಿರುತ್ತೆ. ಎಷ್ಟು ಬದ್ನಿಕಾಯ್ದು ಎಷ್ಟು ದೊಡ್ಡದಾಗ್ಬಿಟ್ಟಿರುತ್ತೆ ಅಂದ್ರೆ ಅದಕ್ಕೆ ಏನು ಅವ್ರು ಹೈಯೆಸ್ಟ್ ಅದಾರಿ ಪ್ರೊಡ್ಯೂಸರ್. ಇಂಡಿಯಾದವ್ರನ್ನ ಹಿಂದಕ್ಕಿದ್ದಾರೆ. ಬಟ್ ಬಿಫೋರ್ ಇಟ್ ವಾಸ್ ಇಂಡಿಯಾ. ನೆಕ್ಸ್ಟ್ ನೋಡ್ರಿ. ಹೂ ವಾಸ್ ದ ಫಸ್ಟ್ ಮುಸ್ಲಿಂ ಚೇರ್ಮನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಬದ್ರುದ್ದೀನ್ ತಯ್ಯಬ್ಜಿ.
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಡೇಟಾ ಎಷ್ಟು ನೆನ್ಪಿಟ್ಕೋಬೇಕು. 1885 ಎಸ್ಟಾಬ್ಲಿಷ್ಮೆಂಟ್ ಆಗ್ತೈತಿ. ಹ್ಯೂಮನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾನು. 1886, 1887, 1888 ಇವು 4 ಮೀಟಿಂಗ್ಗಳು ನಮ್ಗೆ ಇಂಪಾರ್ಟೆಂಟ್ ಆಗ್ತಾವೆ. ಫಸ್ಟ್ ಏನ ನಿಮ್ ಮೀಟಿಂಗ್ ಅಧ್ಯಕ್ಷರಾಗ್ತಾರು WC ಬ್ಯಾನರ್ಜಿ. ನೆಕ್ಸ್ಟ್ ಒನ್ ಈಸ್ ದಾದಾಬಾಯಿ ನೌರೋಜಿ, ಗ್ರೇಟ್ ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ, ರೈಟ್. ನೆಕ್ಸ್ಟ್ ಯಾರಾಗ್ತಾರ್ರಿ? ಬದ್ರುದ್ದೀನ್ ತಯ್ಯಬ್ಜಿ. ದೆನ್ ಯಾರ? ಯುಲೆ. ಇವ್ರು ಯಾಕೆ ನೆನ್ಪಿಟ್ಕೋಬೇಕಂದ್ರೆ WC ಬ್ಯಾನರ್ಜಿ ಆಟೋಮೆಟಿಕ್ಲಿ ದ ಫಸ್ಟ್ ಒನ್ ಇಸ್ ಇಂಪಾರ್ಟೆಂಟ್. ಫಸ್ಟ್ ಅದಕ್ಕೆ ಇಂಪಾರ್ಟೆಂಟ್ ಆಗ್ತೈತಿ, ಅದಕ್ಕೆ ನೆನ್ಪಿಟ್ಕೋಬೇಕು. ಇದೆಲ್ಲಾಗತ್ತೆ ನಿಮ್ದ? ಮುಂಬೈ ಒಳಗಾಗುತ್ತೆ. ಎಲ್ಲಾಗತ್ರಿ? ಮುಂಬೈ ಒಳಗ. ನೆಕ್ಸ್ಟ್ ಎಲ್ಲಿಯಾಗತ್ತೆ ನಿಮ್ದ? ಕಲ್ಕತ್ತಾ. ಅದೇ ಟೈಮ್ ಕಲ್ಕತ್ತಾ ಅಂತಿರು. ಇಲ್ಲೇನ್ರಿ? ದಾದಾಬಾಯಿ ನೌರೋಜಿ ಮಾಡ್ತಾರ ಸೆಕೆಂಡ್. ದಟ್ ಇಸ್ ವೈ ಇಂಪಾರ್ಟೆಂಟ್. ಯಾಕಂದ್ರೆ ಇವ್ರು ದಾದಾಬಾಯಿ ನೌರೋಜಿ ಆಗಿನ ಟೈಮ್ ಒಳಗ ಬಹಳ ಓಲ್ಡ್ ಮ್ಯಾನ್, ಅಂದ್ರೆ ಹಿರಿ ವ್ಯಕ್ತಿ ನಾವು ಹೆಂಗ್ ಅಂತೀವಿ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ದೆನ್ 1887 ಒಳಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಬದ್ರುದ್ದೀನ್ ತಯ್ಯಬ್ಜಿ. ಯಾಕಂದ್ರೆ ಮುಸಲ್ಮಾನ್ ಫಸ್ಟ್ ಮುಸ್ಲಿಂ ಟು ಬಿಕಮ್ ದ ಚೇರ್ಮನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿನ ಟೈಮ್ ಮೀಟಿಂಗ್ಸ್. ನೆಕ್ಸ್ಟ್ ಲಾಸ್ಟ್ ಯಾಕೆ ನೆನ್ಪಿಟ್ಕೋಬೇಕ್ರಿ? ಜಾರ್ಜ್ ಯುಲೆ ಅಂತ ಹೇಳಿ. ಯಾಕಂದ್ರೆ ದ ಫಸ್ಟ್ ಇಂಗ್ಲಿಷ್ ಮ್ಯಾನ್, ದ ಫಸ್ಟ್ ಬ್ರಿಟಿಷರ್ ಹೂ ಬಿಕೇಮ್ ದ ಚೇರ್ಮನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಯಾಕಂದ್ರೆ ಬ್ರಿಟಿಷರು ಅಪೋಸ್ ಹಾಕೊಂಡಿದ್ ನಿಂತಂಗ ಆಯ್ತಲ್ರಿ. ಸೊ ಅದಕ್ಕೆ ಅವ್ರೇನ ಫೇಮಸ್ ಆಗ್ತಾರೆ. ಸೊ ಇಷ್ಟೇನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ನೀವು ನಿಮ್ ಬೇಸಿಕ್ ಲೆವೆಲ್ ಇಷ್ಟ ನೆನ್ಪಿಟ್ಕೊಂಡ್ರೆ ಇಟ್ ಈಸ್ ಮೋರ್ ದನ್ ಇನಫ್. ಓಕೆ. ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಇಸ್ ದ ಲಾರ್ಜೆಸ್ಟ್ ಸಾಫ್ಟ್ವೇರ್ ಸರ್ವಿಸ್ ಕಂಪನಿ ಆಫ್ ಏಷ್ಯಾ ಅಂತ ಕೇಳಿದಾರು. ಏಷ್ಯಾದನ್ನ ಲಾರ್ಜೆಸ್ಟ್ ಯಾವ್ದ್ರಿ? ಮತ್ತೆ ಇವನ್ ಇಂಡಿಯಾದ ಯಾವ್ದು ಲಾರ್ಜೆಸ್ಟ್? ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, TCS ಅಂತ ಹೇಳಿ ನಾವು ಶಾರ್ಟ್ ಕಟ್ ಕರಿತೀವಿ, ರೈಟ್. TCS ಗೆ ಮತ್ತೆ ನೀವೇನ್ ಮಾಡ್ಬಾರ್ದು? TCS ಗೆ ಮತ್ತೆ ನೀವೇನ ITC ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವ್ದಕ್ಕ? TCS ಮತ್ತೆ ITC ಕನ್ಫ್ಯೂಸ್ ಮಾಡ್ಕೋಬಾರ್ದು, ರೈಟ್. Yes. The next one is ಇದಿಷ್ಟು ನೆನ್ಪಿಟ್ಕೋಬೇಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ. ದೆನ್ ಸಿ ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ರಷ್ಯಾ? ರಷ್ಯಾದ ಕ್ಯಾಪಿಟಲ್ ಏನ್ರಿ? ಮಾಸ್ಕೋ ಅಂತ ನೆನ್ಪಿಟ್ಕೋಬೇಕೇನ? ಮಾಸ್ಕೋ. ದ ಫೇಮಸ್ ಕ್ಯಾಪಿಟಲ್ಸ್ US ಅದೇನ್ರಿ? ವಾಷಿಂಗ್ಟನ್ DC. ಅದೇ ರೀತಿ ನಿಮ್ಮ ಜಪಾನದ ಟೋಕಿಯೋ, ನೇಪಾಳದ ಕಾಠ್ಮಂಡು, ಈ ರೀತಿಯನ್ನ ನೆನ್ಪಿಟ್ಕೋಬೇಕಲ್ಲ. ಆಮೇಲೆ ಭೂತಾನ ಥಿಂಪು, ಆಜು ಬಾಜು ದೇಶ ಬಾಂಗ್ಲಾದೇಶ ಢಾಕಾ, ಕರೆನ್ಸಿಸ್ ಢಾಕಾ, ಶ್ರೀಲಂಕಾ ಶ್ರೀ ಜಯವರ್ಧನ್ಪುರಿ ಕಟ್ಟೆ, ಈ ಟೈಪ್ ಏನ್ ನೆನ್ಪಿಟ್ಕೋಬೇಕು ನೀವು. ಬಾಕಿ ಕ್ಯಾಪಿಟಲ್ಸ್ ಎಲ್ಲ ಆಜು ಬಾಜು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಸಿ ಹೂ ವಾಸ್ ಕಾಲ್ಡ್ ಆಸ್ ಲಿಚ್ಚಿದೇವ್ ಧೋರಿತ್ರ, ರೈಟ್. ಆ ರೀತಿ ಯಾರು ಕರಿತೀರಿ? ಸಮುದ್ರಗುಪ್ತ ಕರಿತೀರಿ. ಸಮುದ್ರಗುಪ್ತಗೆ ಏನಂತೀರು? ಲಿಚ್ಚಿದೇವ್ ಧೋರಿತ್ರ ಅಂತ ಹೇಳಿ ಕರಿತೀರಿ. ಯಾಕೆ ಅವ್ನು ಕರಿತೀರಿ? ಏನ್ ರೀಸನ್? ಜಸ್ಟ್ ಸೆಕೆಂಡ್. ಎಸ್, ದ ನೆಕ್ಸ್ಟ್ ಒನ್ ಇಸ್ ಹೂ ವಾಸ್ ಕಾಲ್ಡ್ ಆಸ್ ಲಿಚ್ಚಿದೇವ್ ಧೋರಿತ್ರ. ಲಿಚ್ಚಿದೇವ್ ಧೋರಿತ್ರ ಅಂತ ಯಾರು ಕರಿತೀರಿ? ಸಮುದ್ರಗುಪ್ತ ಕರಿತೀರಿ. ಯಾಕೆ ಕರಿತೀರಿ? ಯಾಕಂದ್ರೆ ಚಂದ್ರಗುಪ್ತ ಒನ್ ಏನಿದ್ ನೋಡ್ರಿ, ಸಮುದ್ರಗುಪ್ತದ ಡ್ಯಾಡಿ, ರೈಟ್. ಸೊ ಇವ್ರ ಹೆಂಡತಿ ಏನಿದ್ದಾಳ ಆಕಿ ಲಿಚ್ಚಿದೇವ್ ಅಂತ ಹೇಳಿ ಒಂದು ಸ್ಟೇಟ್ ಇತ್ತು, ಅದಕ್ಕೆ ಬಿಲಾಂಗ್ ಮಾಡ್ತಾರೆ. ಯಾಕಂದ್ರೆ ಏನ್ರಿ ಅಲ್ಲಿದ ರಾಣಿ ಇದ್ದಾಳೆ. ದಟ್ ಈಸ್ ವೈ ಇವ್ಗೆ ಏನ್ರಿ ಸಮುದ್ರಗುಪ್ತಗ ಕರಿತಾರೆ. ಸಮುದ್ರಗುಪ್ತಗೆ ಮತ್ತೊಂದು ಹೆಸರೇನ್ ಕರಿತೀರಿ? ಕವಿರಾಜ್ ಅಂತ ಹೇಳಿ. ಬಿಕಾಸ್ ಸಮುದ್ರಗುಪ್ತ ವಾಸ್ ಫೇಮಸ್ ಫಾರ್ ವೀಣಾ. ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ರಿ ಸಮುದ್ರಗುಪ್ತ? ವೀಣಾ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿದ್ದ, ರೈಟ್. ನೆಕ್ಸ್ಟ್ ನೋಡ್ರಿ, ಬ್ರಹ್ಮ ಟೆಂಪಲ್ ಇಸ್ ಸಿಚುವೇಟೆಡ್ ಇನ್ ಪುಷ್ಕರ್. ಹಂಗ್ ನೋಡಿದ್ರೆ ನೋಡ್ರಿ, ಬ್ರಹ್ಮ ಟೆಂಪಲ್ ಇದು ಒಂದೇ ಐತಿ. ಎಲ್ಲೈತ್ರಿ? ಇದ ಪುಷ್ಕರ್ ಒಳಗೆ ಎಸ್ಟಾಬ್ಲಿಷ್ಮೆಂಟ್ ಐತಿ. ಅದೇ ರೀತಿ ನಿಮ್ಗೆ ನಾನು ಬಿರ್ಲಾ ಟೆಂಪಲ್ ಹೇಳಿದೆ ನೋಡಿ. ಬಿರ್ಲಾ ಟೆಂಪಲ್ ನೀವು ಹಂಗ್ ನೋಡಿದ್ರೆ ಎಲ್ಲಾ ಕಡೆ ಸಿಗ್ತೈತಿ, ಬಟ್ ಫೇಮಸ್ ಒನ್ ಇಸ್ ಇನ್ ಡೆಲ್ಲಿ, ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ರ್ಯಾಂಕ್ ಗೋವಾ ಬಿಕಮ್ ದ ಸ್ಟೇಟ್ ಆಫ್ ಇಂಡಿಯಾ? ಸ್ಟೇಟ್ ಆಫ್ ಇಂಡಿಯಾ ಗೋವಾ ಯಾವಾಗ ಐತ್ರಿ? ಆಲ್ಮೋಸ್ಟ್ 1987 ಒಳಗ ಐತಿ. ಸೊ ಯಾವ್ದು ಆಯ್ತು ಅಂತ ಕೇಳಿದಾರೆ ಅಂದ್ರೆ ಎಷ್ಟನೇ ನಂಬರ್ ಸ್ಟೇಟ್ ಆಯ್ತು ನಮ್ಮ ಇಂಡಿಯಾ? ಯಾವಾಗ ಐತ್ರಿ? ಅದ 25th ಆಯ್ತು. 1987 ಒಳಗೆ ಏನಾಗಿತ್ತು? ಅದಕ್ಕೆ ಏನಾಗಿತ್ತು? 1987 ಒಳಗ ಆಜಾದಿ ಸಿಕ್ಕಿತ್ತು, ರೈಟ್. ಅವಾಗ ಹೋಗ್ಯದ ಲಿಬರೇಷನ್ ಆಯ್ತು. ಅಂದ್ರೆ 1947 ನಮಗೆ ಗೋವಾ ಸಿಕ್ಕಿಲ್ಲ, ರೈಟ್. ನೆಕ್ಸ್ಟ್ ನೋಡ್ರಿ, ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ INC ಅಂದ್ರೆ ಏನ್ರಿ? ಇಂಟರ್ನ್ಯಾಷನಲ್ ಕಾಂಗ್ರೆಸ್, INC ನ್ಯಾಷನಲ್ ಕಾಂಗ್ರೆಸ್, ರೈಟ್. ಸೊ ನ್ಯಾಷನಲ್ ಕಾಂಗ್ರೆಸ್ ಅದ ಚೇರ್ಮನ್ ಯಾರಿದ್ರಿ? ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ INC ವಾಸ್ ಅಂದ್ರೆ ಏನ್ರಿ? ಚೇರ್ ಪರ್ಸನ್ ಜಿ, ಆಮೇಲೆ ಜಾರ್ಜ್ ಯುಲೆ ಇದೆಲ್ಲ ಹೇಳಿಲ್ಲ. ಅದೇ ರೀತಿ ಫಸ್ಟ್ ಫೀಮೇಲ್ ಯಾರಿದ್ರಿ? ಅನಿ ಬೆಸೆಂಟ್. ಅದೇ ರೀತಿ ಇಂಡಿಯನ್ ಕೇಳಿದ್ರಂದ್ರೆ ಯಾರಿದ್ರು? ಸರೋಜಿನಿ ನಾಯ್ಡು ಇದ್ರು.
ಎನ್ ಎ ಬೆಸೆಂಟ್ ನೋಡಿ ರಿಲೇಟೆಡ್ ಏನ್ ನೆನ್ಪಿಟ್ಕೋಬೇಕು ನಾವು ಹೋಮ್ ಲೀಗ್ ರೂಲ್ ಮೂಮೆಂಟ್ಸ್ ನೆನ್ಪಿಟ್ಕೋಬೇಕು 1933 ಒಳಗೇನ ಎನ್ ಎ ಬೆಸೆಂಟ್ ಡೆತ್ ಆಗ್ತೈತಿ. ಶಿ ಹ್ಯಾಸ್ ರಿಟರ್ನ್ ಆಲ್ಮೋಸ್ಟ್ ಮೋರ್ ದೆನ್ 300 ಬುಕ್ಸ್ ರೈಟ್. ಸೊ 300 ಬುಕ್ಸ್ ಆಮೇಲೆ ಒಂದು 2 ಲೆಟರ್ಸ್ ಸ್ಟಾರ್ಟ್ ಮಾಡಿದ್ರು, ಒಂದು ಕಾಮನ್ ಅಂತ ಹೇಳಿ ರೈಟ್. ಸೊ ಒಂದು ಯೂತ್ ಅಂತ ಹೇಳಿ ಇಷ್ಟೇನ ಎನ್ ಎ ಬೆಸೆಂಟ್ ರಿಲೇಟೆಡ್ ನೆನ್ಪಿಟ್ಕೋಬೇಕು. ಸೊ ಹೂ ವಾಸ್ ದ ಕುಕ್ ಆಫ್ ಅಕ್ಬರ್? ಅಕ್ಬರ್ದ ಕುಕ್ ಯಾರಿದ್ರಿ? ಮುಲ್ಲಾದೋ ಪ್ಯಾಜಾ. ಮುಲ್ಲಾದೋ ಪ್ಯಾಜಾ ನೋಡ್ರಿ ಯಾವ ಟೈಪ್ ನೆನ್ಪಿಟ್ಕೋಬಹುದು, ಪ್ಯಾಜಾ ಪ್ಯಾಜ್ ಆ ಟೈಪ್ ನೆನ್ಪಿಟ್ಕೋಬಹುದು ಏನ್ರಿ. ಮುಲ್ಲಾದೋ ಪ್ಯಾಜಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ತೋಡರ್ಮಲ್ ಏನಿದ್ರಿ? ತೋಡರ್ಮಲ್ ವಾಸ್ ಫಿನಾನ್ಸ್ ಮಿನಿಸ್ಟರ್. ಬೀರ್ಬಲ್ ಏನಿದ್ರಿ? ಅಡ್ವೈಸರ್ ಅದ. ಬೀರ್ಬಲ್ ಒರಿಜಿನಲ್ ನೇಮ್ ಕೇಳ್ತಾರ ಒಂದ್ಸತಿ, ಏನ್ರಿ ಆನ್ಸರ್? ಮಹೇಶ್ ದಾಸ್ ರೈಟ್. ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಸ್ಟೇಟ್ ಸೈಲೆಂಟ್ ವ್ಯಾಲಿ ಇಸ್ ಸಿಚುವೇಟೆಡ್? ಸೈಲೆಂಟ್ ವ್ಯಾಲಿ ಎಲ್ಲಿ ಸಿಚುವೇಟೆಡ್ ಆಗೈತಿ? ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಿ, ಅದಕ್ಕೆ ನಾವು ಸೈಲೆಂಟ್ ವ್ಯಾಲಿ ಅಂತ ಹೇಳಿ ಹೇಳ್ತೀವಿ ರೈಟ್. ದಟ್ ಈಸ್ ಇನ್ ಕೇರಳ. ಕೇರಳ ಒಳಗೆ ಏನ್ರಿ ಸಿಚುವೇಟೆಡ್ ಆಗೈತಿ. ನೆಕ್ಸ್ಟ್ ನೋಡ್ರಿ, ದ 8-fold ಪಾತ್ ವಾಸ್ ಗಿವನ್ ಬೈ ಹೂಮ್? 8-fold ಪಾತ್ ಅಂದ್ರೆ ಏನ್ರಿ? 8 ಮಾರ್ಗಗಳು ಕೊಟ್ಟಿದ್ದಾರೆ ಅಂದ್ರೆ ಏನ್ರಿ? 8 ಶೀಲ್ಗಳು ಪಾಲನೆ ಮಾಡ್ಬೇಕು ನಾವು. ಇದನ್ನ ಯಾರು ಕೊಟ್ಟಿದ್ದಾರೆ? ಲಾರ್ಡ್ ಬುದ್ಧ ರೈಟ್. ಏನ್ರಿ? ಸುಳ್ಳು ಮಾತಾಡಬಾರ್ದು, ಚೋರಿ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು ರೈಟ್. ಆಮೇಲೆ ಏನ್ರಿ? ಪ್ರಾಣಿ ಹತ್ಯೆ ಮಾಡಬಾರ್ದು. ಈ ರೀತಿ ಎಲ್ಲ ಕೆಲವೊಂದಿಷ್ಟು 8 ಪಾತ್ ನೀವೇನ್ರಿ ಅಷ್ಟಾಂಗ ಮಾರ್ಗ ಅಂತೀವಿ ನಾವು ಅದಕ್ಕೆ. ಅದನ್ನ ಯಾರು ಕೊಟ್ಟಿದ್ದಾರೆ? ಲಾರ್ಡ್ ಬುದ್ಧ ರೈಟ್. ಸೊ ಲಾರ್ಡ್ ಬುದ್ಧ ಅಂದ ವಂಶ ಯಾವ್ದೈತ್ರಿ ಅಂದಂಗೆ ಕೇಳಿದ್ರ ಅಂದ್ರೆ ಯಾವ ಡೈನಸ್ಟಿಗ ಅವ್ರ ಯಾವ ಕ್ಲಾನ್ ಅಂತೀವಿ ನಾವು ಅದಕ್ಕೆ ಇಂಗ್ಲಿಷ್ ಕ್ಲಾನ್, CLAN ಕ್ಲಾನ್. ಯಾವ ಕ್ಲಾನ್ ಬಿಲಾಂಗ್ ಆಗಿದ್ರಿ? ಶಾಕ್ಯ. ಯಾವ್ದಕ್ಕ? ಶಾಕ್ಯ ಅಂತ ಹೇಳಿ ಕ್ಲಾನ್ ಇತ್ತು. ಹೆಂಗ್ ನಮ್ದು ಕರ್ನಾಟಕ ಒಡೆಯರ್ ಅಂತ ಹೇಳಿತ್ತು ವಿಜಯನಗರ ಸಾಮ್ರಾಜ್ಯದ, ಆ ಟೈಪ್ ಅವ್ರೇನ್ರಿ ಶಾಕ್ಯ ವಂಶಕ್ಕೆ ಬಿಲಾಂಗ್. ಅವ್ರ ಡ್ಯಾಡಿ ಹೆಸರು ಏನ್ರಿ? ಶುದ್ಧೋಧನ್. ಮಗನ ಹೆಸರು ರಾಹುಲ್. ನೆಕ್ಸ್ಟ್ ನೋಡ್ರಿ, ಅಕಾರ್ಡಿಂಗ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ? ನ್ಯಾಷನಲ್ ಎಮರ್ಜೆನ್ಸಿಗೆ ಲಿಮಿಟ್ ಕೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿಗೆ ಯಾವತ್ತೂ ಏನ್ರಿ ಲಿಮಿಟ್ ಇರಂಗಿಲ್ಲ ರೈಟ್. ಅದಕ್ಕೇನ್ರಿ ಯಾವತ್ತು ಲಿಮಿಟ್ ಇರಂಗಿಲ್ಲ. ಯಾವಾಗಿಂತರ ಸಿಚುವೇಶನ್ ಕರೆಕ್ಟ್ ಆಗಂಗಿಲ್ಲ ಅಲ್ಲಿ ತನಕ ಏನ್ ಮಾಡ್ಬೋದ್ರಿ? ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಮಾಡ್ಬೋದು. ನಿಮ್ಗೆ ಆರ್ಟಿಕಲ್ಸ್ ಯಾವ ರೀತಿ ನೆನ್ಪಿಟ್ಕೋಬೇಕ್ರಿ? ಅದನ್ನ 352, 356, 360 ನಾಲ್ಕು ಎಲ್ಲ ಏನ್ರಿ 4 ಗ್ಯಾಪ್ಸ್ ಅದಾವು. ಫಸ್ಟ್ ನ್ಯಾಷನಲ್ ಬರುತ್ತೆ ನಿಮ್ದು, ದೆನ್ ಸ್ಟೇಟ್ ಎಮರ್ಜೆನ್ಸಿ 356, ದೆನ್ ದ ಫಿನಾನ್ಸ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ 360. ಫೈನಾನ್ಷಿಯಲ್ ಎಮರ್ಜೆನ್ಸಿ ಕೇಳಿದ್ರಿ ಟರ್ಮ್, ಅದಕ್ಕೂ ಏನ್ರಿ ನನ್ ಅಂತ ಹೇಳಿ ಆನ್ಸರ್ ಬರುತ್ತೆ. ಅದಕ್ಕೂ ಏನ್ರಿ ಫೈನಾನ್ಷಿಯಲ್ ಸಿಚುವೇಶನ್ ಕರೆಕ್ಟ್ ಆಗುತ್ತಾನೆ ನಾವು ಮಾಡಕ್ ಬರಂಗಿಲ್ಲ. ಯು ಕ್ಯಾನ್ ಟೇಕ್ ಎಕ್ಸಾಂಪಲ್ ಆಫ್ ಜಿಂಬಾಬ್ವೆ ರೈಟ್ ನಾವು. ಅವ್ರು ಏನ್ ಮಾಡಿದ್ರಿ? ಸಿಕ್ಕಾಪಟ್ಟೆ ಕರೆನ್ಸಿ ಎಸ್ಟಾಬ್ಲಿಷ್ ಮಾಡಿದ್ರು. ಅಲ್ಲಿ ಏನಾಗೈತೆ ಅಂದ್ರೆ ಈಗ ಇನ್ಫ್ಲೇಷನ್ ಒಳಗ ಒಂದು ಟೈಪ್ ಬರುತ್ತೆ, ಇನ್ಫ್ಲೇಷನ್ ಹೈಪರ್ ಇನ್ಫ್ಲೇಷನ್ ಅಂತ. ಅದು ಇವಾಗ ಆಗ್ಬಿಟ್ಟದೆ ಅಲ್ಲಿ ರೈಟ್. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಅದ. ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದ ಲೀಡರ್ ಫ್ರಮ್ ಕಾನ್ಪುರ್ ಇನ್ 1857? ಎಲ್ಲಾ ಕಡೆಯಿಂದ ಲೀಡರ್ ಇದ್ರಿ 1857. ಫಸ್ಟ್ ಯಾರು ಸ್ಟಾರ್ಟ್ ಮಾಡಿದವ್ರಿ? ಮಂಗಲ್ ಪಾಂಡೆ. ಹಿ ಸ್ಟಾರ್ಟೆಡ್ ಫ್ರಮ್ ಬೈರಕ್ಪುರ್. ಬೈರಕ್ಪುರ್ ಒಳಗಿದ್ದವ ರೈಟ್. ಸೊ ಅದೇ ರೀತಿ ನೋಡ್ರಿ, ಕಾನ್ಪುರದಿಂದ ಯಾರು ಬರ್ತೀರಿ? ನಾನಾ ಸಾಹೇಬ್. ನಾನಾ ಸಾಹೇಬ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಹೂ ರೂಟ್ ಹಿಂದೂ ಸ್ವರಾಜ್? ಆನ್ಸರ್ ಇಸ್ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಏನ್ ಮಾಡಿದ್ರಿ? ಹಿಂದೂ ಸ್ವರಾಜ್ ಅಂತ ಹೇಳಿ ಬರ್ದ್ರು. ಯಾವಾಗ? ಆಲ್ಮೋಸ್ಟ್ ಲಂಡನ್ ದಿಂದ ಮಹಾತ್ಮ ಗಾಂಧೀಜಿ ಲಂಡನ್ ದಿಂದ ಸೌತ್ ಆಫ್ರಿಕಾಗ ಹೋಗ್ತಿರ್ತಾರೆ. ಇದು ಯಾರಿಗೆ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿರಂಗಿಲ್ಲ. ಅವಾಗಿನ ಟೈಮ್ ಟ್ರೈನ್ ಕುಂತಾಗಿದ್ ಬರ್ತಿದ್ರು ಅಂದ್ರೆ ಅಲ್ಲಿ ಹೋಗಿ ರೀಚ್ ಆಗೋತನ ಬರ್ದಿದ್ರಿ ಇದನ್ ಬುಕ್. ದ ಫೌಂಡರ್ ಆಫ್ ಜೈನಿಸಮ್ ವಾಸ್? ಫೌಂಡರ್ ಯಾರು ಜೈನಿಸಮ್? ರಿಷಭನಾಥ್ ರೈಟ್. ರಿಷಭನಾಥ್ ವಾಸ್ ದ ಫಸ್ಟ್ ತೀರ್ಥಂಕರ. ಅವ್ರದ್ದು ಎಷ್ಟು? ಆಲ್ಮೋಸ್ಟ್ 24 ತೀರ್ಥಂಕರ ಆಗಿದ್ರು. ಫಸ್ಟ್ ತೀರ್ಥಂಕರ ಯಾರ್ರಿ? ರಿಷಭನಾಥ್. ರಿಷಭನಾಥ್ ವಾಸ್ ದ ಫಸ್ಟ್ ತೀರ್ಥಂಕರ. ಆಮೇಲೆ ನಿಮ್ದು ಲಾಸ್ಟ್ ಏನ್ರಿ ವರ್ಧಮಾನ್ ಮಹಾವೀರ್ ಅಂತ ಹೇಳಿ ಬರ್ತಾರೆ. ಹಂಗ್ ನೋಡಿದ್ರೆ ನಿಮ್ಗೆ ರಿಯಲ್ ಫೌಂಡರ್ ಕೇಳಿದ್ರೆ ವರ್ಧಮಾನ್ ಮಹಾವೀರ್ ಅಂತ ಹೇಳಿ ಟಿಕ್ ಹಾಕ್ಬೇಕು. ಬಟ್ ಬರೀ ಫೌಂಡರ್ ಅಂತ ಕೇಳಿದ್ರೆ ರಿಷಭನಾಥ್. ಯಾಕಂದ್ರೆ ವರ್ಧಮಾನ್ ಮಹಾವೀರಿಂದನ ಪೊಲಿಸಿಸ್, ವರ್ಧಮಾನ್ ಮಹಾವೀರಿಂದನ ಏನ್ ಟೀಚಿಂಗ್ಸ್ ನೋಡಿ ಅದನ್ನ ಜಾಸ್ತಿ ಇವಾಗಿನ ಜೈನ್ಸ್ ಎಲ್ಲ ಫಾಲೋ ಮಾಡ್ತಾರೆ ಜಾಸ್ತಿ ರಿಷಬ್ಗಿಂತ. ಬಟ್ ಹಂಗ್ ಫೌಂಡರ್ ನೋಡಿದ್ರೆ ರಿಷಭನಾಥ್ ರೈಟ್. ಹಂಗ್ ವರ್ಧಮಾನ್ ಮಹಾವೀರ್ ಒಂದ್ಸತಿ ಫೇಮಸ್ ಕ್ವಶನ್ ಏನ್ ಕೇಳ್ತಾರಿ? ವಾಟ್ ಇಸ್ ದ ನೇಮ್ ಆಫ್ ವರ್ಧಮಾನ್ ಮಹಾವೀರ್ ಡಾಟರ್ ಅಂತ ಹೇಳಿ ಕೇಳ್ತಾರ. ಏನ್ ಕೇಳ್ತಾರಿ? ವರ್ಧಮಾನ್ ಮಹಾವೀರ್ ನೇಮ್ ಏನ್ ಕೇಳ್ತಾರ? ಡಾಟರ್ ನೇಮ್ ಏನ್ರಿ? ಡಾಟರ್ ನೇಮ್ ಪ್ರಿಯದರ್ಶಿನಿ. ಏನ್ರಿ? ಪ್ರಿಯದರ್ಶಿನಿ. ನೆಕ್ಸ್ಟ್ ನೋಡ್ರಿ, ವಿಚ್ ಆರ್ಟಿಕಲ್ ಸೇಸ್ ಅಬೌಟ್ ಪಾರ್ಡನ್ ಪವರ್ ಆಫ್ ಪ್ರೆಸಿಡೆಂಟ್? ಪಾರ್ಡನ್ ಪವರ್ ಎದ್ರ ಕೇಳ್ತೈತ್ರಿ? 72 ಒಳಗೆ ಕೇಳ್ತ. ಆರ್ಟಿಕಲ್ 52 ಏನ್ ಹೇಳ್ತ್ರಿ? ಆರ್ಟಿಕಲ್ 52 ಸೇಸ್ ಅಬೌಟ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಇರ್ಬೇಕಂತ ಆರ್ಟಿಕಲ್ 52 ಹೇಳ್ತ್ರಿ. ದೆನ್ 54 ಒಳಗೆ ಏನ್ ಹೇಳ್ತ್ರಿ? ಪ್ರೆಸಿಡೆಂಟ್ ಎಲೆಕ್ಷನ್ ಆಗ್ಬೇಕಂತ ಹೇಳ್ತೀವಿ. ಹಿ ಶುಡ್ ನಾಟ್ ಬಿ ಸೆಲೆಕ್ಟೆಡ್, ಹಿ ಈಸ್ ಎಲೆಕ್ಟೆಡ್ ಅಂತ ಹೇಳಿ ಇರ್ಬೇಕಂತ ಹೇಳಿದ್ದಾರೆ. ದೆನ್ 55 ಒಳಗೆ ಏನ್ ಹೇಳ್ತ್ರಿ? ಪ್ರೊಸೀಜರ್ ಹೇಳುತ್ತೆ. 60 ಒಳಗೆ ಏನ್ ಹೇಳ್ತ್ರಿ?
ಓತ್ ಪವರ್ ಹೇಳುತ್ತೆ. 62 ಒಳಗೆ ಏನ್ ಹೇಳುತ್ತೆ ನಿಮ್ಮದ ಇಂಪೀಚ್ಮೆಂಟ್ ಹೇಳುತ್ತೆ. ಅದೇ ರೀತಿ 72 ಒಳಗೆ ಏನ್ ಹೇಳ್ತ್ರಿ ಪಾರ್ಡನ್ ಪವರ್. ಪಾರ್ಡನ್ ಪವರ್ ಅಂದ್ರೆ ಯಾರ್ಯಾರಿಗೆ ಗನ್ ಶಿಕ್ಷೆ ಆಯ್ತು ಅಂತ ತಿಳ್ಕೊರಿ, ಅವಾಗ ಪ್ರೆಸಿಡೆಂಟ್ ಇದ್ದ ಇನ್ವಾಲ್ವ್ಮೆಂಟ್ ಆಗಿ ಅವ್ರನ್ನ ಕ್ಷಮಾ ಯಾಚನೆ ಮಾಡಿಸಿ ಏನ್ ಮಾಡ್ಬೋದ್ರಿ, ಅವ್ರನ್ನ ಶಿಕ್ಷೆಯಿಂದ ಮುಕ್ತಿ ಮಾಡ್ಬೋದು. ಏನ್ರಿ ಶಿಕ್ಷೆಯಿಂದ ಮುಕ್ತಿ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ದ ಜನರಲ್ ಹೂ ಗೇವ್ ದ ಫೈರಿಂಗ್ ಆರ್ಡರ್ ಅಟ್ ಜಲಿಯಾಬಾಗ್. ಜಲಿಯಾಬಾಗ್ ನೋಡ್ರಿ ಫೈರಿಂಗ್ ಆರ್ಡರ್ ಯಾರು ಕೊಡ್ತಾರೆ, ಇದು ಆಗಿದ್ದವಾಗ 19 ಏಪ್ರಿಲ್ 1919 ರೈಟ್. ಅವಾಗ ಜನರಲ್ ಡಯರ್ ಅಂತ ಏನಿದ್ರಲ್ಲ ಅವ್ರ ಏನ್ ಮಾಡ್ತಾರ್ರಿ ಆದೇಶ ಕೊಡ್ತಾನ ನಾವು ಏನ್ರಿ ಫೈರಿಂಗ್ ಅವಾಗ ಫೈರಿಂಗ್ ಆರ್ಡರ್ ಕೊಡ್ತಾನೆ ಜಲಿಯಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ ನಾವು, ಬಹಳ ಫೇಮಸ್ ಆಗಿರ್ತದ. ಅದ್ರೊಳಗೆ ನಿಮ್ಗ ಮೇನ್ ವ್ಯಕ್ತಿ ಅಂದ್ರೆ ಹಂಸರಾಜ್ ಅಂತ ಹೇಳಿ ಬರ್ತಾನ್ರಿ. ಹಂಸರಾಜ್ ಇದ್ದಾಗ ಏನ್ ಮಾಡ್ತಾನ್ರಿ ಗೇಟ್ ನಂಬರ್ 2 ಹೋಗಿ ಕ್ಲೋಸ್ ಮಾಡಿಬಿಡ್ತಾನ. ಗೇಟ್ ನಂಬರ್ 2 ಹೋಗಿ ಕ್ಲೋಸ್ ಮಾಡೋದ್ ಏನಾಗತ್ತ, ಅವಾಗ ಒಮ್ಮೆ ಫೈರಿಂಗ್ ಆರ್ಡರ್ ಕೊಡ್ತಾನ, ಅವಾಗ ಎಲ್ಲಾರು ಸತ್ ಬಿಡ್ತಾರೆ. ಇದನ್ನ ದ್ವೇಷ ನೋಡ್ರಿ, ಉಧಮ್ ಸಿಂಗ್ ಅಂತ ಹೇಳಿ ಅವನ ಹೆಸರು. ಉಧಮ್ ಸಿಂಗ್ ಇದ್ದಾಗ ಏನ್ ಮಾಡ್ತಾನ್ರಿ ಆಲ್ಮೋಸ್ಟ್ 20 ಇಯರ್ಸ್ ಆದ ತಕ್ಷಣ ಏನ್ ಮಾಡ್ತಾನ್ರಿ ಜನರಲ್ ಡಯರ್ ಅಲ್ಲೇ ಲಂಡನ್ ಒಳಗ ಹೋಗಿ ಹೊಡಿತಾನ ಅಂದ್ರೆ ಏನ್ರಿ ಮರ್ಡರ್ ಮಾಡ್ತಾನ, ಶೂಟ್ ಮಾಡ್ತಾನ. ನೆಕ್ಸ್ಟ್ ನೋಡ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್ ಸಿಚುವೇಟೆಡ್ ಇನ್, ಇದನ್ನ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಚೆನ್ನೈ ಅಥವಾ ಬ್ಯಾಂಗ್ಳೂರ್ ಅಂತೇಳಿ. ಬ್ಯಾಂಗ್ಳೂರ್ ಇಸ್ ದ ರೈಟ್ ಆನ್ಸರ್. ಏನ್ರಿ ಬ್ಯಾಂಗ್ಳೂರ್ ಇಸ್ ದ ರೈಟ್ ಆನ್ಸರ್. ಹಂಗ ನಿಮ್ದು ಅರುಣ್ ಜೇಟ್ಲಿ ಸ್ಟೇಡಿಯಂ ಎಲ್ಲಿ ಬರುತ್ತ್ರಿ? ಅರುಣ್ ಜೇಟ್ಲಿ ಸ್ಟೇಡಿಯಂ ಎಲ್ಲಿ ಬರುತ್ತ್ರಿ? ಅರುಣ್ ಜೇಟ್ಲಿ ಸ್ಟೇಡಿಯಂ ಬರುತ್ತೆ ನಿಮ್ದು ಡೆಲ್ಲಿ ಒಳಗೆ ಬರುತ್ತೆ. ಯಾಕಂದ್ರೆ ಫಸ್ಟ್ ನಾವ್ ಏನಂತಿದ್ವಿ ಅದಕ್ಕೆ ಫೇಮಸ್ ಗ್ರೌಂಡ್ ಫಿರೋಜ್ ಶಾ ಕೋಟ್ಲಾ ಮೈದಾನ ಮತ್ತೆ ಅದನ್ನೇನ್ ಮಾಡಿದಾರೆ ಚೇಂಜ್ ಮಾಡಿ ಅರುಣ್ ಜೇಟ್ಲಿ ಸ್ಟೇಡಿಯಂ. ಅದೇ ರೀತಿ ಈಗ ರೀಸೆಂಟ್ಲಿ ನರೇಂದ್ರ ಮೋದಿ ಮಾಡಿದ್ದಾರೆ ಅಹಮದಾಬಾದ್. ರೈಟ್. ನೆಕ್ಸ್ಟ್ ನೋಡಿ, ಊಬರ್ ಕಪ್ ಇಸ್ ರಿಲೇಟೆಡ್ ಟು ವಿಚ್ ಸ್ಪೋರ್ಟ್? ಊಬರ್ ಕಪ್ ಎದರ್ ರಿಲೇಟೆಡ್ ರೀ? ಬ್ಯಾಡ್ಮಿಂಟನ್. ನೆಕ್ಸ್ಟ್ ನೋಡ್ರಿ, ಹೂ ವಾಸ್ ದ ಲಾಸ್ಟ್ ಮೌರ್ಯನ್ ಕಿಂಗ್? ಲಾಸ್ಟ್ ಮೌರ್ಯನ್ ಕಿಂಗ್ ಯಾರಿದ್ರಿ? ಬೃಹದ್ರಥ. ರೈಟ್, ಬೃಹದ್ರಥ. ಇದೇನು ಸ್ಟ್ರೇಟ್ ಕ್ವಶನ್, ಸ್ಟ್ರೇಟ್ ಆನ್ಸರ್ ಎಷ್ಟು ನೆನ್ಪಿಟ್ಕೋಬೇಕು. ದೇರ್ ಆರ್ ಹೌ ಮೆನಿ ಪ್ಲೇಯರ್ಸ್ ಇನ್ ದ ಬಾಸ್ಕೆಟ್ಬಾಲ್? ಬಾಸ್ಕೆಟ್ಬಾಲ್ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ? 5. ರೈಟ್. ನೆಕ್ಸ್ಟ್ ನೋಡ್ರಿ, ವೇರ್ ಡಿಡ್ ಮಂಗಲ್ ಪಾಂಡೆ ರಿವೋಲ್ಟೆಡ್? ಅದಕ್ಕೆ ಇದನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಅಂದ್ರೆ ಬೈರಕ್ಪುರ್ ಎಲ್ರಿ ವೆಸ್ಟ್ ಬೆಂಗಾಲ್, ಅಲ್ಲಿಂದ ಇವ್ ಏನ್ ಮಾಡ್ತಾನ್ರಿ ಸ್ಟಾರ್ಟ್ ಮಾಡ್ತಾನೆ ರಿವೋಲ್ಟ್. ಅಂದ್ರೆ ಏನ್ರಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೀವಿ ನಾವು, ಬಟ್ ನಿಮ್ಗೆ ಇಂಗ್ಲಿಷ್ ಕ್ವಶನ್ ಬರ್ತದ 1857 ರಿವೋಲ್ಟ್ ಅಂತ ಹೇಳಿ ಬರುತ್ತೆ ನಿಮ್ಗೆ ಕ್ವಶನ್. ರೈಟ್. ನೆಕ್ಸ್ಟ್ ನೋಡ್ರಿ, ಹೂ ಸೇಡ್ ಹೂ ಲಿವ್ಸ್ ಇಫ್ ಇಂಡಿಯಾ ಡೈಸ್ ಅಂತ ಹೇಳಿ, ಅಂದ್ರೆ ಯಾರು ಇದನ್ನ ಸ್ಟೇಟ್ಮೆಂಟ್ ಕೊಟ್ಟಿರಿ, ಯಾರು ಇಲ್ಲಿ ಉಳಿತಾರೋ ಇಂಡಿಯಾ ಸತ್ ಮೇಲೆ ಅಂತ ಹೇಳಿ. ಇದನ್ನ ಯಾರು ಹೇಳಿ? ಜವಾಹರ್ಲಾಲ್ ನೆಹರು, ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂಡ್ ಫಸ್ಟ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಫ್ ಇಂಡಿಯಾ ಆಲ್ಸೋ. ಅಂದ್ರೆ ವಿದೇಶಾಂಗ ಸಚಿವನ ಯಾರಿದ್ರಿ? ಜವಾಹರ್ಲಾಲ್ ನೆಹರು ನನ್ನ ಇದ್ರಿ. ಆಮೇಲೆ ಇವನ್ ಪ್ರಿಯಾಂಬಲ್ ದ ಕಾನ್ಸೆಪ್ಟ್ ಫಸ್ಟ್ ಇಂಟ್ರೊಡ್ಯೂಸ್ ಅಂದ್ರೆ ಫಸ್ಟ್ ಪಾರ್ಲಿಮೆಂಟ್ ಪ್ರೆಸೆಂಟ್ ಮಾಡಿದವ್ರು ಯಾರ್ರಿ? ಜವಾಹರ್ಲಾಲ್ ನೆಹರು ನನ್ನ ಇದ್ರಿ. ನೆಕ್ಸ್ಟ್ ನೋಡ್ರಿ, ವಿಚ್ ಸ್ಟೇಟ್ ಇಸ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ಪೊಟ್ಯಾಟೊ? ಪೊಟ್ಯಾಟೋದೇನ್ರಿ ಹೈಯೆಸ್ಟ್ ಪ್ರೊಡ್ಯೂಸರ್ ಯಾವ್ದಾರಿ? ಉತ್ತರ ಪ್ರದೇಶ್. ಇದ್ರೊಳಗ ನೋಡ್ರಿ ನಿಮ್ಗ ಎಗ್ಗದ ಪ್ರೊಡಕ್ಷನ್ ಹೈಯೆಸ್ಟ್ ಯಾರ್ದೈತ್ರಿ? ಎಗ್ಗದ ಪ್ರೊಡಕ್ಷನ್ ಆಂಧ್ರ ಪ್ರದೇಶ ಇದೆ. ರೈಟ್. ಅದಕ್ಕೆ ನೀವು ಸಿಲ್ವರ್ ರೆವಲ್ಯೂಷನ್ ಅಂತೀರಿ. ಈ ಪೊಟ್ಯಾಟೋದಕ್ಕೆ ಏನಂತಾರ್ರಿ ರೆವಲ್ಯೂಷನ್? ರೌಂಡ್ ರೆವಲ್ಯೂಷನ್ ಅಂತಾರೆ, ರೌಂಡ್. ರೈಟ್. ಪೊಟ್ಯಾಟೋ ಜಾಸ್ತಿ ಏನ್ರಿ ಆಲ್ಮೋಸ್ಟ್ ನಮ್ದು ಯುಪಿ ಒಳಗೆ 33% ನೋಡ್ರಿ, 34% ಇಡೀ ಇಂಡಿಯಾ ಒಳಗೆ ಎಷ್ಟು ಪ್ರೊಡ್ಯೂಸ್ ಆಗ್ತೈತಿ ಅಷ್ಟೆಲ್ಲ ಯುಪಿ ದನ ಇರ್ತೈತಿ ಮೊದಲು 33%. ಹೂ ವಾಸ್ ದ ಲಾಸ್ಟ್ ಡೆಲ್ಲಿ ಸುಲ್ತಾನ್? ಡೆಲ್ಲಿ ಸುಲ್ತಾನ್ ಯಾರ್ರಿ? ಲಾಸ್ಟ್ ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಇದ್ದಾನ್ರಿ ರಾಜ್ ಸುಗಂಧ್. ಹಂಗ ಲೋಧಿ ಡೈನೆಸ್ಟಿ ಅದಕ್ಕೆ ಅಂದ್ರೆ ನಿಮ್ಗೆ ಎಸ್ಟಾಬ್ಲಿಷರ್ ಯಾರ್ರಿ? ಬಹಲೋಲ್ ಲೋಧಿ ಅಂತ ಹೇಳಿ ಬರ್ತದೆ. ಸೊ ಇಬ್ರಾಹಿಂ ಲೋಧಿ ಏನ್ರಿ ಲಾಸ್ಟ್ ಸುಲ್ತಾನ್ ಆಫ್ ಡೆಲ್ಲಿ. ಸೊ ಇಲ್ಲಿ ತರ ನೀವು 50 ಕ್ವಶನ್ಸ್ ಅದು ಇನ್ ಮಿಕ್ಕಿದ್ದು ಐತಿಲ್ಲ, ನಾನು ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀನಿ. ಇದನ್ನ ನೋಡ್ರಿ, ಅಗೇನ್ ಐ ಆಮ್ ಸೇಯಿಂಗ್ ಯು ವಾಚ್ ಇಟ್ ಫಾರ್ 2 times, you will understand it better. Okay, thank you everyone, see you in the next class.